Praise be to God. Today, the special thing is we are not gathered here alone. We are gathered with the heavenly hosts. ದೇವರ ಸೈನ್ಯದೊಡನೆ ನಾವಿಲ್ಲಿದ್ದೇವೆ. ಯಾಕೆಂದ್ರೆ ನಾವು ಆಲೋಚನೆ ಮಾಡ್ರಿ, ನಾವು ಪ್ರಾರ್ಥನೆ ಮಾಡಕ್ ಬರುವಾಗ ನಾವು ಮನೆಯಿಂದ ನಾವು ಹೊರಡ್ತಾ ಇದ್ದೇವೆ. ಹೆಂಗೆ ನಾವು ಹೊರಡ್ತಾ ಇದ್ದೇವೆ? ಅರ್ಜೆಂಟಲ್ಲಿ ನಾವು ಬರ್ತಾ ಇದ್ದೇವೆ. ನಾವು ಬರ್ತಾ ಇರುವಾಗ ಯು ಆರ್ ನಾಟ್ ಅಲೋನ್ ಕಮಿಂಗ್. ದ ಹೆವೆನ್ಲಿ ಆರ್ಮಿ ಇಸ್ ಪ್ರೊಟೆಕ್ಟಿಂಗ್ ಯು ಆಲ್ ದ ಓವರ್. ನಿಮ್ಗೆ ಏನೂ ಆಗ್ಬಾರ್ದು, ನೀವು ಸೇಫಾಗಿ ಬರಬೇಕು, ನೀವು ಸೇಫಾಗಿ ಬಂದು ನೀವು ಸೇಫಾಗಿ ವಾಕ್ಯ ಕೇಳಬೇಕು. ನಿಮ್ಗೆ ಇಲ್ಲಿ ವಾಕ್ಯ ಕೇಳ್ತಾ ಇರುವಾಗ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು, ನೀವು ಮತ್ತೆ ಮನೆಗೆ ಹೋಗ್ತಾ ಇರುವಾಗ ಏನು ತೊಂದರೆ ಆಗ್ಬಾರ್ದು, ನಿಮ್ಮ ಇಡೀ ಲೈಫಲ್ಲಿ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು. ಏಂಜಲ್ಸ್ ಆರ್ ಗಾರ್ಡಿಂಗ್ ಯು ಆಲ್ ದ ಟೈಮ್. ಹಲ್ಲೆಲೂಯಾ. ಏನಂತೆ, ಯಾರು ಗಾರ್ಡ್ ಮಾಡ್ತಾ ಇದಾರೆ? ಏಂಜಲ್ಸ್ ಆರ್ ಗಾರ್ಡಿಂಗ್ ಯು ಆಲ್ ದ ಟೈಮ್. ನಿನ್ನ ಅಕ್ಕಪಕ್ಕ ನಿನ್ಗೆ ಕಣ್ಣು ಕಾಣಿಸ್ತಿರೋ ರೀತಿಯಲ್ಲಿ ದೇವದೂತರು ಏಂಜಲ್ಸ್ ನಿನ್ನ ಗಾರ್ಡ್ ಮಾಡ್ತಾ ಇದಾರೆ. ಓನ್ಲಿ ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಇಸ್ ಅಪಾನ್ ಯು, ದ ಲವ್ ಆಫ್ ಫಾದರ್ ಇಸ್ ಅಪಾನ್ ಯು, ದ ವಿಲ್ ಆಫ್ ಫಾದರ್ ಇಸ್ ಇನ್ ಯುವರ್ ಲೈಫ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಖುಷಿ ಪಡುವಂತ ವಿಚಾರ ಇದು. ಅದಕ್ಕಾಗಿ ನಾವು ಈ ಒಂದು ದಿನ ಇಲ್ಲಿ ನಾವು ಬಂದು ಕೂತ್ಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಜೊತೆ ದೇವರು ಬಂದಿದ್ದಾರೆ. ಯಾಕೆಂದ್ರೆ ಹಿ ವಾಂಟ್ಸ್ ಯು ಟು ಲರ್ನ್ ಅಬೌಟ್ ಹಿಮ್, ಹಿ ವಾಂಟ್ಸ್ ಯು ಟು ಬಿ ಕ್ಲೋಸರ್ ಟು ಹಿಮ್. ಈ ದಿನ ನಾವು ಕೇಳುವಂತ ವಾಕ್ಯ ನಮ್ಗೆ ಏನ್ ಮಾಡ್ತದೆ, ನೆಕ್ಸ್ಟ್ ಮುಂದಿನ ವಾರದಲ್ಲೆಲ್ಲ ನಮ್ಮನ್ನ ಎನ್ಕರೇಜ್ ಮಾಡ್ತದೆ, ನಮ್ಮನ್ನ ಬೋಲ್ಡ್ ಮಾಡ್ತದೆ, ನಮ್ಮನ್ನ ಓ ಎಸ್ ಲಾರ್ಡ್ ಐ ಆಮ್ ರೆಡಿ ಟು ಸರ್ವ್ ಯು, ಎಸ್ ಲಾರ್ಡ್ ಐ ಆಮ್ ರೆಡಿ ಟು ಲೀವ್ ಫಾರ್ ಯು, ನಿನ್ಗೋಸ್ಕರ ನಾನು ಜೀವಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳುವಂತ ಆತ್ಮವಿಶ್ವಾಸ, ಒಂದು ಕಾನ್ಫಿಡೆಂಟ್ ನಮ್ಮ ಒಳಗಡೆ ತಗೊಂಡ್ ಬರ್ತದೆ. ಅದಕ್ಕಾಗಿ ದೇವರು ನಮ್ಮ ಹತ್ರ ಮಾತಾಡುವ ಅವಶ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ದೇವರಿಂದ ಬರುವಂತ ವಾಕ್ಯ ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ. ಹಾಗಾಗಿ ದೇವರಿಂದ ಬರುವಂತ ವಾಕ್ಯ ಈ ದಿನ ನಾವು ಇಂಪಾರ್ಟೆಂಟ್ ಆಗಿ ನಾವು ಕೇಳಬೇಕಾಗ್ತದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಸ್ಟ್ರೈಟ್ಲಿ ಗೋಯಿಂಗ್ ಟು ದ ವರ್ಡ್. ಈ ದಿನ ನಾವು ಯಾರ ಬಗ್ಗೆ ಒಂದು ಕಲ್ತ್ಕೊಂಡ್ರೆ, ಒಂದು ವಾಕ್ಯ ಓದಿದ್ರಿ? ಜೋಬ್, ಯೋಬನ ಬಗ್ಗೆ ನಾವು ಓದಿದ್ದೇವೆ ವಾಕ್ಯದಲ್ಲಿ. ಈ ವಾಕ್ಯದಲ್ಲಿ ನೋಡುವುದಾದ್ರೆ ಇಡೀ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಾನು ಕೊಟ್ಟು ಮುಂದೆ ಹೋಗ್ತೇನೆ. ಬೈಬಲ್ನಲ್ಲಿ ನಾವು ನೋಡೋದಾದ್ರೆ ಜೋಬ್ ಬಗ್ಗೆ, ಯೋಬನ ಬಗ್ಗೆ ನಾವು ನೋಡೋದಾದ್ರೆ, ಹಿ ಈಸ್ ಅ ಮ್ಯಾನ್ ಹೂ ಸಫರ್ಡ್. ಆತನು ಶೋಧನೆಗೆ ಒಳಪಟ್ಟಂತ ವ್ಯಕ್ತಿ ಆಗಿದ್ದ. ಏನಾಗಿದ್ದ ಅಂತೆ? ಶೋಧನೆಗೆ, ಟೆಂಪ್ಟೇಷನ್ ಅಂದ್ರೆ ಸಫರಿಂಗ್. ಹಿ ವಾಸ್ ಸಫರ್ಡ್ ಇನ್ ಎ ಟೆರಿಬಲ್ ವೇ ಇನ್ ದ ಬಾಡಿ ಫಾರ್ಮ್. ಹಲ್ಲೆಲೂಯಾ. Not only body form, he was also tortured mentally, physically, emotionally. Because ಮಕ್ಕಳು ಸತ್ತೋದ್ರು, ಎಲ್ಲ ಆಸ್ತಿ ಹೋಯ್ತು, ಹೆಂಡತಿ ಕೂಡ ಬೈತಾ ಇದ್ದಾಳೆ. ಹೆಂಗಿರುತ್ತೆ? ಮೆಂಟಲಿ ಟಾರ್ಚರ್ ಆಗುತ್ತೆ, ಎಮೋಷನಲಿ ಟಾರ್ಚರ್ ಆಗುತ್ತೆ, ಫಿಸಿಕಲಿ ಕೂಡ ಆಲ್ರೆಡಿ ಟಾರ್ಚರ್ ಆಗಿಬಿಟ್ಟಿದೆ. ಅವ್ನಿಗೆ ಹೆಂಗಾಯ್ತು? ಹಿ ವಾಸ್ ಇನ್ ಅಲ್ಟಿಮೇಟ್ ಸಿಚುವೇಶನ್ ವೇರ್ ಅವನಿಗೆ ಒಂದು ಹ್ಯೂಮನ್ ಒಂದು ಟೆಂಡೆನ್ಸಿಲಿ ಎಷ್ಟು ಒಂದು ಮ್ಯಾಕ್ಸಿಮಮ್ ಇದೆ ಅದೆಲ್ಲ ಅವನ ಮೇಲೆ ಬಂದು ಕೂತ್ಕೊಂಡಿದೆ. ನಮ್ಗೆ ಏನಾಗುತ್ತೆ, ಸ್ವಲ್ಪ ಏನಾದರೂ ಈ ಕಡೆ ಆ ಕಡೆ ಪ್ರೆಷರ್ ಬಂದರೆ ಎಲ್ಲ ಕಡೆಯಿಂದ ನಮಗೆ ಕಷ್ಟ ಕೊಡ್ಬೇಡ್ರಿ ಅಂತ ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ಬಿಕಾಸ್ ಟು ಎಸ್ಕೇಪ್ ಫ್ರಮ್ ದಟ್. ಬಟ್ ಜೋಬ್ ಇಲ್ಲಿ ನೋಡೋದಾದ್ರೆ ಈ ವಾಸ್ ಸರೌಂಡೆಡ್ ಫ್ರಮ್ ಪ್ರಾಬ್ಲಮ್ಸ್ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಲಿಟಲ್ ಇನ್ಫಾರ್ಮೇಶನ್ ಅಬೌಟ್ ದ ಬುಕ್ ಆಫ್ ಜೋಬ್. ಸೊ ಯೋಬನ ಪುಸ್ತಕ ಬರೆಯಲ್ಪಟ್ಟಿರುವಂಥದ್ದು ತುಂಬಾ ಹಳೆಯ ಪುಸ್ತಕ ಇಡೀ ಸತ್ಯವೇದದಲ್ಲಿ. ಏನಂತೆ? ಇಡೀ ಸತ್ಯವೇದದಲ್ಲೇ ಹಳೆಯ ಪುಸ್ತಕ ಅಂತ ಹೇಳ್ಬಿಟ್ಟು ಕರೀತಾರೆ. ಇವನ ಕಾಲಾವಧಿ ಬಂದು ಒಂದು ಸುಮಾರು 4000 ವರ್ಷಗಳ ಹಿಂದೆ ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ಹೇಳ್ತಾರೆ. ಏನಂತೆ? 4000 years ಬ್ಯಾಕ್. ಅಂದ್ರೆ ಅಬ್ರಹಾಂಗಿಂತ ಮೊದಲು ಇದ್ದಂತ ವ್ಯಕ್ತಿ ಯೋಬನು. ಯಾರಂತೆ? ಯೋಬ್ ಅಬ್ರಹಾಮನ್ಗಿಂತ ಮೊದಲೇ ಇದ್ದಂತ ಈ ವ್ಯಕ್ತಿ. ಸೊ ಇವ್ರಾದ್ಮೇಲೆ ಅಬ್ರಹಾಂ ಬಗ್ಗೆ ಬರ್ತದೆ. ಸೊ ದಿಸ್ ಇಸ್ ದ ಓಲ್ಡೆಸ್ಟ್ ಬುಕ್ ಇನ್ ದ ಬೈಬಲ್ ಅಂತೆ. ದಿಸ್ ಇಸ್ ದ ಓಲ್ಡೆಸ್ಟ್ ಬುಕ್. ಇಡೀ ಬೈಬಲ್ ಅಲ್ಲಿ ಫಸ್ಟ್ ಬರ್ತಿರೋ ಬುಕ್ ಯಾವುದು ಅಂದ್ರೆ ನಮಗೆ ಜೆನಿಸಿಸ್ ಅಂತೀವಿ. ಇಲ್ಲ, ಇಟ್ ವಾಸ್ ದ ಬುಕ್ ಆಫ್ ಜೋಬ್. ಅದು ಯೋಬನ ಒಂದು ಪುಸ್ತಕವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸೊ ಯೋಬನ ಬಗ್ಗೆ ಕೆಲವೊಬ್ರು ಆರ್ಗ್ಯುಮೆಂಟ್ಸ್ ಇದೆ. ಇಟ್ ವಾಸ್ ಜಸ್ಟ್ ಎ ಸ್ಟೋರಿ. ಇದು ಬರೀ ಒಂದು ಕಥೆ ಆಗಿತ್ತು, ಆದರೆ ಇದು ನಿಜ ಅಲ್ಲ ಅಂತ ಹೇಳ್ಬಿಟ್ಟು ಕೂಡ ನಂಬುತ್ತಾರೆ. ಕೆಲವೊಬ್ರು ಅಂತಾರೆ ಇಲ್ಲ, ಇದು ನಿಜ. ಯಾಕೆಂದ್ರೆ ಬಿಕಾಸ್ ಅಲ್ಲಿ ಎಲ್ಲ ಕೂಡ ಏನಂತೆ ಒಂದು ಪ್ರೂಫ್ಸ್ ಇದೆ. ಅವ್ನು ಮಾತಾಡುವಂಥದ್ದು ಪ್ಲೇಸಸ್ ಹೆಸರು ಇರ್ಬೋದು. ಸೊ ಅದೆಲ್ಲ ಕೂಡ ಏನಾಗುತ್ತೆ ಇರೋದ್ರಿಂದ ಅದು ನಿಜ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಊಸ್ ಅಂತ ಇಲ್ಲಿ ಮೆನ್ಷನ್ ಆಗುತ್ತೆ. ಅವನು ಇದ್ದಂಥ ಸ್ಥಳ ಊಸ್ ಅಂತ ಹೇಳ್ಬಿಟ್ಟು. ಆ ಸ್ಥಳ ಈಗ ನೋಡೋದಾದ್ರೆ ಕಂಡಿಡ್ದಿರೋ ಪ್ರಕಾರ ಅದು ಎಡೋಮ್ ಆಗಿದೆ. ಏನಾಗಿದೆ? ಎಡೋಮ್ ಆಗಿದೆ. ಸೊ ಅಲ್ಲಿ ನೋಡೋದಾದ್ರೆ ಕಲ್ಡಿಯನ್ಸ್ ಬಂದ್ಬಿಟ್ಟು ಏನಂತೆ ಅವರ ಒಂದು ಕುರಿ ದನಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ. ಆ ಟೈಮ್ನಲ್ಲಿ ಕೂಡ ನಾವು ನೋಡೋದಾದ್ರೆ ಅದನ್ನ ನಾವು ಕಲ್ಡಿಯನ್ಸ್ ಅಂದ್ರೆ ದೇ ಆರ್ ಬ್ಯಾಬಿಲೋನಿಯನ್ಸ್. ಇದೆಲ್ಲ ನಾವು ನೋಡೋದಾದ್ರೆ ಹಿಸ್ಟ್ರಿ ಪ್ರಕಾರ ಪೀಪಲ್ ವಿಲ್ ಥಿಂಕ್ ದಟ್ ಹಿ ವಾಸ್ ಏನಂತೆ ಗಾಯ್ ಹೂ ವಾಸ್ ಎಕ್ಸಿಸ್ಟಿಂಗ್. ಅವರು ಇದ್ದಂಥ ವ್ಯಕ್ತಿ
ಕಾಲ್ಪನಿಕ ಕಥೆ ಅಲ್ಲ, ಇದು ನಿಜವಾಗೂ ನಡೆದಿದ್ದಂಥದ್ದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಸತ್ಯವೇದದಲ್ಲಿ ಮುಖ್ಯವಾಗಿ ವೈ ದಿಸ್ ಬುಕ್ ಆಫ್ ಜೋಬ್ ಇಸ್ ಬೀನ್ ಇನ್ಸರ್ಟೆಡ್, ಯಾಕೆ ಯೋಬನ ಪುಸ್ತಕ ಸತ್ಯವೇದದಲ್ಲಿ ನಮ್ಮ ಬೈಬಲಲ್ಲಿ ಯಾಕೆ ಜೋಬ್ ಬಗ್ಗೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ಇಟ್ ಸ್ಪೀಕ್ಸ್ ಅಬೌಟ್ ದ ರೈಚಸ್ ಸಫರಿಂಗ್ ಅಂತೆ. ಹಲ್ಲೆಲೂಯಾ. ನೀತಿವಂತನ ಒಂದು ಶೋಧನೆ ಕುರಿತಾಗಿ ಮಾತಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೋಬನ ಕುರಿತಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಹಿ ವಾಸ್ ಸಫರಿಂಗ್ ಫಿಸಿಕಲಿ ಅಂತ. ಏನಂತ? ಸಫರಿಂಗ್ ಫಿಸಿಕಲಿ. ಈಗ ನಾನು ಅವಾಗಲೇ ಹೇಳಿದೆ, ಯೋಬನ ಪುಸ್ತಕ ಯಾಕೆ ನಮಗೆ ಬರಬೇಕಾಗಿತ್ತು ಸುಮ್ಮನೆ? ಯಾಕೆ ಅಂತಂದ್ರೆ ಜೋಬ್ ವಾಸ್ ನಾಟ್ ಎ ಲೀನಿಯೇಜ್ ಆಫ್ ಅಬ್ರಹಾಮ್. ಬಿಫೋರ್ ಅಬ್ರಹಾಮ್ ಹಿ ವಾಸ್ ದೇರ್. ವಾಟ್ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಹಿಯರ್? ಏನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ? ಯಾಕೆ ಅಂತಂದ್ರೆ ಇವಾಗ ನಾವು ನೋಡ್ಕೊಂಡ್ರಿ, ಮತ್ತೆ ಯೋಬನ ಪುಸ್ತಕ ಬರೀತಾ ಇರೋದು ಯಾರು? ಯೋಬದು ಅಬ್ರಾಮ್ಗಿಂತ ಮುಂಚೆ ಯೋಬ ಇದ್ದಾನೆ ಅಂದ್ರೆ ಯೋಬನ ಬಗ್ಗೆ ಯಾರು ಬರೆದ್ರು? ಯೋಬನೇ ಅವನ ಬಗ್ಗೆ ಬರ್ದ. ದಿಸ್ ಇಸ್ ಮೈ ಟೆಸ್ಟಿಮನಿ ಅಂತ ಹೇಳ್ಬಿಟ್ಟು ಮೇ ಬಿ ಓಕೆ. ದ ಥಿಂಗ್ಸ್ ಆರ್ ಇಟ್ ಇಸ್ ಬಿನ್ ಸೆಡ್ ಲೈಕ್ ದಿಸ್, ಇಟ್ ವಾಸ್ ರಿಟನ್ ಬೈ ಮೋಸಸ್ ಅಂತೆ. ಹೇಳೋದು ಒಂದೇ ಒಂದು, ಏನಕ್ಕಂದ್ರೆ ಅದನ್ನ ಊಹೆ ಮಾಡಿರುವಂಥದ್ದು, ಇದನ್ನ ಬರ್ದಿರೋದು ಮೋಶೆ. ಯಾರಂದ್ರೆ ಮೋಶೆ. ಯಾಕೆ ಅಂದ್ರೆ ಬಿಫೋರ್ ನಾನು ನಿಮ್ಗೆ ಹೇಳಿದೆ, ದೋಸ್ ಪೀಪಲ್ ಹ್ಯಾಡ್ ಎ ಟ್ರೆಡಿಷನ್, ಇಟ್ ಇಸ್ ಕಾಲ್ಡ್ ಆಸ್ ಓರಲ್ ಟ್ರೆಡಿಷನ್. ವೆರಿ ಗುಡ್, ಓರಲ್ ಟ್ರೆಡಿಷನ್. ಸೊ ಜೋಬ್ ಅಂದ್ರೆ ನಾರ್ಮಲ್ ವ್ಯಕ್ತಿ ಅಲ್ಲ, ಹಿ ವಾಸ್ ಏನಂತ ಒಂದು ದೊಡ್ಡ ಒಂದು ಫಿಗರ್ ಆಗಿದ್ರು, ಒಂದು ಎಕ್ಸಾಂಪಲ್ ಆಗಿದ್ರು. ಯಾಕೆಂದ್ರೆ ಇವಾಗ ಒಂದು ಗ್ರೇಟ್ ಮ್ಯಾನ್ ಬಗ್ಗೆ ಹೆಂಗೆ ಹೇಳ್ತೀವಿ ನಾವು? ಯಾರಾದ್ರೂ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು, ನಮ್ಮ ಒಂದು ಫ್ಯೂಚರಲ್ಲಿ ಬರುವಂತ ಜನರೇಷನ್ಗೆ ತಿಳಿಸ್ಬೇಕಂದ್ರೆ ಒಂದು ಗ್ರೇಟ್ ಪರ್ಸನ್ ಬಗ್ಗೆ ಹೇಳ್ತೀವಿ. ಯಾಕೆ? ಬಿಕಾಸ್ ಅವರಿಂದ ಇವ್ರು ಕಲ್ತ್ಕೊಂಡ್ಲಿ, ಇವರು ಕೂಡ ಅವ್ರ ರೀತಿಯಲ್ಲಿ ಸಾಕ್ಷಿಯಾಗಿರ್ಲಿ, ಒಂದು ದೊಡ್ಡ ಮನುಷ್ಯ ಆಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ರೇಟ್ ಎಕ್ಸಾಂಪಲ್ಸ್ನ ಏನ್ ಮಾಡ್ತೀರಿ? ಹೇಳ್ತಾ ಇರ್ತೇವೆ. ಸೊ ಅದಕ್ಕೆ ಜೋಬ್ ವಾಸ್ ಎ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ಇನ್ ದ ಸೈಟ್ ಆಫ್ ಗಾಡ್ ಹಿಮ್ಸೆಲ್ಫ್. ದೇವರ ದೃಷ್ಟಿಯಲ್ಲೇ ಒಂದು ಎತ್ತರದಲ್ಲಿ ಇದ್ದಂಥ ವ್ಯಕ್ತಿ ಯೋಬನಾಗಿದ್ದ. ಈ ಯೋಬನ ರೀತಿಯಲ್ಲಿ ಇರುವಾಗ ಒಂದು ಓರಲ್ ಟ್ರೆಡಿಷನ್ ಅಲ್ಲಿ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು, ಇದೇ ಅಬ್ರಹಾಮನ ಸಂತತಿ ಮುಂದೆ ಬರುವಂತ ಮೋಶೆಯ ಟೈಮ್ ನಲ್ಲಿ ಕೂಡ ಯೋಬನ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಜೋಬ್ ಬಗ್ಗೆ ನಿನ್ಗೆ ಗೊತ್ತಂದ್ರ? ನನ್ಗೆ ಗೊತ್ತು, ಜೋಬ್ ಬಗ್ಗೆ ಗೊತ್ತು. ಯಾಕೆ ಜೋಬ್ ಬಗ್ಗೆ ನಾನು ಬರೀಬಾರ್ದು? Hallelujah, hallelujah. So Moses is writing about Job. Moses is writing about Job's story, what is happening here anta. But this book is not an history book. Idu ಇತಿಹಾಸಿಕ ಪುಸ್ತಕ ಅಲ್ಲ, ಆದ್ರೆ this book is an wisdom book. ಇದು ಒಂದು ಪೊಯಿಟಿಕಲ್ ಬುಕ್ ಅಂತಾನೂ ಕರೀತಾರೆ. ಒಂದು ಜ್ಞಾನ ಕೊಡುವಂತಹ ಪುಸ್ತಕ ಅಂತ. ಯಾವ ರೀತಿಯಲ್ಲಿ ಜ್ಞಾನೋಕ್ತಿಗಳಿದೆ, ಯಾವ ರೀತಿಯಲ್ಲಿ ಕೀರ್ತನೆಗಳಿದೆ, ಯಾವ ರೀತಿಯಲ್ಲಿ ಪರಮಗೀತ ಇದೆ, ಆ ರೀತಿಯಲ್ಲಿ ಈ ಪುಸ್ತಕ ಕೂಡ ಒಂದು ಜ್ಞಾನ ಕೊಡುವಂತ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಏನ್ ಕೊಡ್ತದಂತೆ? wisdom of God. This book gives the wisdom of God. Hallelujah. This book centralized as we should understand. ಯಾಕೆ ದೇವ್ರೆ ನೀನು ರೈಚಸ್ ಪರ್ಸನ್ಗೆ ನೀವು ಸಫರಿಂಗ್ ಕೊಡ್ತೀಯ ಅಂತ ನಾವು ಅರ್ಥ ಮಾಡ್ಕೊಳ್ತಾದ್ರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಸಾವರಿನಿಟಿ ಆಫ್ ಗಾಡ್. ದೇವರ ಸರ್ವಭೌಮತೆ ಬಗ್ಗೆ ಇದು ಮಾತಾಡ್ತದೆ. ಹಿ ಈಸ್ ಆಲ್ ಪವರ್ಫುಲ್, ಹಿ ಈಸ್ ಆಲ್ ಲವಿಂಗ್, ಯಟ್ ವೈ ಶುಡ್ ಹ್ಯೂಮನ್ ಸಫರ್? ಅಲ್ವಾ? ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ದೇವರು ನಮ್ಗೆ ಯಾಕೆ ಕಷ್ಟ ಕೊಡ್ತಾರೆ? ಈ ಕ್ವಶನ್ ಎಲ್ಲರಿಗೂ ಜನರಲ್ ಆಗಿ ನಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳ, ದೇವರ ಹತ್ರ ಎಲ್ಲಾ ಪ್ರೀತಿ, ನಮ್ಮ ಎಲ್ಲವರನ್ನ ಪ್ರೀತಿ ಮಾಡ್ತಾರೆ, ದೇವರ ಹತ್ರ ಎಲ್ಲಾ ಶಕ್ತಿ ಇದೆ. ಯಾಕೆ ನಮ್ಗೆ ಸಫರಿಂಗ್ ಬರ್ತದೆ ಅಂದ್ರೆ, ಯಾಕೆ ಅಂದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಗಾಡ್ ಈಸ್ ಆಲ್ ನಾಲೆಜ್, ಗಾಡ್ ಈಸ್ ಆಲ್. ದೇವರಿಗೆ ಎಲ್ಲಾ ಒಂದು ಜ್ಞಾನ ಇದೆ, ಎಲ್ಲಾ ಒಂದು ವಿವೇಕ ಇದೆ. ದೇವರ ಹತ್ರ ಎಲ್ಲಾ ಒಂದು ಅಥಾರಿಟಿ ಇದೆ ಅಂತ. ನಾಟ್ ಓನ್ಲಿ ಪವರ್ಫುಲ್ ಬಟ್ ಹಿ ಓನ್ಸ್ ಇಟ್. ಹಲ್ಲೆಲೂಯಾ. ಬಿಕಾಸ್ ಎಷ್ಟು ನಮಗೆ ಶೋಧನೆ ಬರ್ತದೆ, ನಾವು ಅಷ್ಟು ದೇವರ ರೀತಿಯಲ್ಲಿ ದೇವರ ಒಂದು ಮಾರ್ಗಗಳನ್ನ ನಾವು ತಿಳಿದುಕೊಳ್ತೇವೆ. ಹಲ್ಲೆಲೂಯಾ. ಬೆತ್ತ ಹಿಡಿಯದ ಮಗ ತಂದೆ ಮಗನಿಗೆ ವೈರಿ, ಶತ್ರು ಅಂದ್ರೆ ಅರ್ಥ ಆಯ್ತಾ? ಯಾವ ತಂದೆ ಬೆತ್ತ ಹಿಡ್ಕೊಂಡು ಮಗನನ್ನ ಪನಿಷ್ ಮಾಡಲ್ಲ, ಆ ಒಂದು ತಂದೆ ಹೆಂಗೆ ಅಂತೆ? ವೈರಿ ಅಂತೆ ಮಗನ್ಗೆ. ಏನಂತೆ ಅಂದ್ರೆ ಅರ್ಥ ಏನು? ನೀವು ಬೆತ್ತ ಹಿಡ್ಕೊಂಡು ಮಗನ ಏನ್ ಮಾಡ್ಬೇಕಂತ? ಟೀಚ್ ಮಾಡಬೇಕು, ಹೇಳ್ಕೊಡ್ಬೇಕು ಅವ್ರಿಗೆ. ದ ವೇ ಆಫ್ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು. ನೀನ್ ಬೆತ್ತ ಹಿಡ್ದಿಲ್ಲ ಅಂದ್ರೆ ಅವ್ನು ಕೇಳಲ್ಲ. ಏಟ್ ಬೀಳುತ್ತೆ ಅಂತ ಇವಾಗ ಕೇಳ್ತಾನೆ. ಫ್ಯೂಚರಲ್ಲಿ ಹಿ ವಿಲ್ ಬಿ ಅ ರೈಚಸ್ ಪರ್ಸನ್. ಅದಕ್ಕೆ ಬೆತ್ತ ಹಿಡಿಯದ ತಂದೆ ಮಗನಿಗೆ
ಶತ್ರು. ಅದಕ್ಕೆ ಬೈಬಲಲ್ಲಿ ಟೀಚ್ ಮಾಡುತ್ತೆ ಅದು ವರ್ಡ್. ಇಟ್ಸ್ ನಾಟ್ ನಮ್ಮ ಒಂದು ಓನ್ ವರ್ಡ್ ಅಲ್ಲ, ಬೈಬಲಲ್ಲಿ ಇರುವಂಥ ವರ್ಡ್ ಅದು. ಸೊ ಈಗ ಲೆಟ್ ಅಸ್ ಡೈರೆಕ್ಟ್ಲಿ ಜಂಪ್ ಟು ಜೋಬ್ ಸ್ಟೋರಿ. ಇಲ್ಲಿ ಯೋಬನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಂಡ್ರೆ, ಯೋಬನ ಕುರಿತಾಗಿ ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ರೆ, ಹಿ ಈಸ್ ಅ ಬ್ಲೇಮ್ಲೆಸ್ ಮ್ಯಾನ್ ಅಂತ. ಕನ್ನಡದಲ್ಲಿ ಏನಿದೆ? 1ನೇ ಅಧ್ಯಾಯ 1ನೇ ವಚನ. ಬ್ಲೇಮ್ಲೆಸ್ ಕನ್ನಡದಲ್ಲಿ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದನಂತೆ. ಯಥಾರ್ಥ ಚಿತ್ತ ಅಂದ್ರೆ ಏನು? ಅಪ್ರೈಟ್, ವಾಟ್ ಎವರ್. ಅವ್ನು ಏನೇ ಮಾಡಿದ್ರು ಕೂಡ ಯಥಾರ್ಥನಾಗಿ ಮಾಡ್ತಾ ಇದ್ದ. ಎಲ್ಲೂ ಕೂಡ ಏನು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಿಲ್ಲ. ಯಾವುದು ಕೂಡ ಅವನಿಗೆ ಏನಂತೆ ಡಿಫರ್ ಆಗ್ತಾ ಇದ್ದಿಲ್ಲ. ಅವನಿಗೆ ಒಂದು ಯಥಾರ್ಥವಂತಿಕೆ ಅವನ ಒಳಗಡೆ ಇತ್ತಂತೆ. ಏನಿತ್ತಂತೆ? ಯಥಾರ್ಥವಂತಿಕೆ ಅವನ ಒಳಗಡೆ ಇತ್ತು. ಅವನು ನಿರ್ದೋಷಿಯಾಗಿದ್ದ, ಅವನು ಬ್ಲೇಮ್ಲೆಸ್ ಆಗಿದ್ದ. ಹೆಂಗಿದ್ದ? ಬ್ಲೇಮ್ಲೆಸ್ ಆಗಿದ್ದ. ಬೈಬಲ್ ಹೇಳ್ತಾ ಇದೆ ಅಂದ್ರೆ ಇಟ್ ಈಸ್ 100% ಟ್ರೂ. ಹಿ ವಾಸ್ ಬ್ಲೇಮ್ಲೆಸ್. ಬೈಬಲ್ ಹೇಳ್ತದೆ ಹಿ ವಾಸ್ ಅಪ್ರೈಟ್ ಅಂದ್ರೆ ಎಸ್, ಹಿ ವಾಸ್ ಅಪ್ರೈಟ್. ಜೋಬ್ ವಾಸ್ ಅಪ್ರೈಟ್ ಪರ್ಸನ್ ಇನ್ ದ ಬೈಬಲ್. ಹಲ್ಲೆಲೂಯಾ. ಮತ್ತೆ ಏನಂತೆ? ಅಂಡ್ ಒನ್ ಹೂ ಫಿಯರ್ಡ್ ಗಾಡ್. ಏನಂತೆ? ದೇವರಿಗೆ ಭಯಪಡುವವನು, ಕೆಟ್ಟದನ್ನು ನಿರಾಕರಿಸುವವನು. ಆ ರೀತಿಯಲ್ಲಿದೆಯಾ? ಆಮೆನ್. ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಮತ್ತೆ ಯಥಾರ್ಥ ಚಿತ್ತನು ಆಗಿದ್ದನು. ಒನ್ ಹೂ ಫಿಯರ್ಡ್ ಗಾಡ್ ಅಂಡ್ ಶನ್ಡ್ ಇವಿಲ್ ಅಂತೆ. ಒನ್ ಹೂ ಫಿಯರ್ಡ್ ಗಾಡ್ ಅಂಡ್ ಶನ್ಡ್ ಇವಿಲ್ ಅಂತೆ. ಶನ್ಡ್ ಇವಿಲ್ ಅಂದ್ರೆ ಏನಂತ? ಕೆಟ್ಟದಿಂದ ದೂರ, ಕೆಟ್ಟದಿಂದ ದೂರ. ಫ್ರೆಂಡ್ಸ್ ಇದ್ದಾರೆ, ಕೆಲವೊಂದು ಫ್ರೆಂಡ್ಸು. ಆ ಕೆಲವೊಂದು ಫ್ರೆಂಡ್ಸ್ ಏನೋ ಯಾವುದೋ ಒಂದು ಇದರಲ್ಲಿ ತೊಡಗಿದ್ದಾರೆ. ದೇ ಆರ್ ಇನ್ ಟು ಸಮ್ ಇಲ್ಲೀಗಲ್ ಇದು. ಹಿ ಕೀಪ್ಸ್ ಅವೇ ಫ್ರಮ್ ದೋಸ್ ಫ್ರೆಂಡ್ಸ್. ಇವಾಗ ಕೆಲವೊಂದು ಜನರಿದ್ದಾರೆ. ಆ ಜನರು ಏನು ಮಾಡ್ತಾರೆ? ಸುಳ್ಳು ಹೇಳ್ತಾರೆ. ಆ ಜನರು ಮೋಸ ಮಾಡ್ತಾರೆ. ಆ ಜನರು ಏನೋ ತಪ್ಪು ಮಾಡ್ತಾ ಇದ್ದಾರೆ. ಹಿ ಕೀಪ್ಸ್ ದಟ್ ಪರ್ಸನ್ಸ್ ಅಸೈಡ್. ಅವನಿಗೆ ಕೆಟ್ಟದಿಂದ ದೂರ ಆಗಿದ್ದ. ಈವನ್ ಹಿಮ್ಸೆಲ್ಫ್ ಹಿ ವಾಸ್ ನಾಟ್ ಇನ್ಕ್ಲೂಡಿಂಗ್ ಎನಿ ಇಲ್ಲೀಗಲ್ ಥಿಂಗ್ಸ್. ಕೆಟ್ಟದವನಿಗೆ ಬೇಕಾಗಿದ್ದಲ್ಲ. ಯಾರಿಗೆ? ಹಿ ವಾಸ್ ಅವೇ ಫ್ರಮ್ ಆಲ್ ದ ಈವಿಲ್ ಥಿಂಗ್ಸ್. ಇದೇ ಮಾತ್ರ ಕೆಟ್ಟದಲ್ಲ, ಯಾವುದೇ ವಂಚನೆ ಇರ್ಬೋದು, ಸುಳ್ಳು ಹೇಳೋದಿರ್ಬೋದು, ಕೊಲೆ ಮಾಡೋಂಥದ್ದು ಇರ್ಬೋದು, ಯಾವುದು ಯೋಬನಿಗೆ ಬೇಕಾಗಿದ್ದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಹಿ ವಾಸ್ ಅವೇ ಫ್ರಮ್ ದ ಇವಿಲ್ ಥಿಂಗ್ಸ್ ಅಂತ. ಈಗ ನಾವು ಅರ್ಥ ಮಾಡ್ಕೊಬೇಕು ಯೋಬನ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಇದೆ ಅಂತ. ಹಿ ವಾಸ್ ಫಿಯರ್ಡ್ ಗಾಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬ್ರದರ್ ಸುರೇಶ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಐ ವುಡ್ ಲೈಕ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ಇಟ್ ಬಿಕಾಸ್ ಇಟ್ಸ್ ಬೀನ್ ಮೆನ್ಷನ್ಡ್ ಆಸ್ ಜೋಬ್ಸ್ ಕ್ಯಾರೆಕ್ಟರ್. Job's character. He had a character of fearing God. Fearing God. Fearing God. ದೇವರ ಭಯ ಅಂದ್ರೆ ಏನು? How can we understand God's fear? ಹೆಂಗೆ? How can we apply God's fear? Huh? I not seen it. Tomorrow teacher will scold me. Tomorrow, okay. ಅದಕ್ಕೂ that is fear, okay. If anyone comes like ಹಟ್ಟೆ ಕಟ್ಟೆ ಹೆಂಗೆ ಬಂದ್ರೆ ಇಷ್ಟಿರ್ತಾರೆ, ಐ ಫಿಯರ್ ಯು ಅಂತ ಹೇಳೋದ? ದಟ್ ಇಸ್ ನಾಟ್ ಫಿಯರ್. That is not fear here. The Bible is speaking. Fearing is giving reverence, giving importance. Fearing is understanding who he is and who we are. Hallelujah. Giving him reverence all the time. ದೇವರಿಗೆ ಭಯ ಪಡೋದು ಅಂದ್ರೆ ಏನಂತೆ? ಓ ದೇವರು ನನಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಭಯ ಪಡೋದಲ್ಲ. ಓ ದೇವರು ಯಾರಾಗಿದ್ದಾರೆ ಅಂತ ನೋಡಿ ಭಯ ಪಡೋದು. Hallelujah. And at the same time it is also true that where we will get lost in this world, ನಾನು ಎಲ್ಲಿ ದೇವರಿಂದ ದೂರ ಆಗ್ತೀನಿ ಅಂತ ಕೂಡ ಭಯ ಪಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಫಾರ್ ಹೂ ಹಿ ಈಸ್ ಅಂತ ನಾವು ಭಯ ಪಡಬೇಕಂತ. ಫಸ್ಟ್ ನಾವು ದೂರ ಆಗ್ತೀವಿ ಅನ್ನೋದಕ್ಕೆ ಭಯ ಪಟ್ರೆ ವಿ ವಿಲ್ ನೆವರ್ ಗೋ ಟು ಗಾಡ್. ಬಟ್ ಫಸ್ಟ್ ಯಾರು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ವಿ ವಿಲ್ ಗೋ ಟು ಗಾಡ್ ಅಂತ. Hallelujah. We should rever who he is. We should always ಏನಂತೆ we should always give importance to God, priority to God. That is fear of God. ನೀನು ದೇವರಿಗೆ ಭಯ ಪಡ್ತಾ ಇದೆಯಾ ಅಂತ ಅಂದರೆ ಇಟ್ಸ್ ನಾಟ್ ಲೈಕ್ ನಾನು ದೇವ್ರು ತುಂಬ ಭಯ ಪಡ್ತಾ ಇದ್ದೀನಿ, ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ನೋ, ನಾಟ್ಸ್ ಲೈಕ್ ಬಟ್ ದೇವರಿಗೆ ಭಯ ಪಡ್ತಾ ಇದೆಯಾ ಅಂದರೆ ಅವರ ಮಾರ್ಗಗಳು ನಡೀತಾ ಇದೆಯಾ, ಅವರು ವರ್ಡ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅಂತ. ಇವಾಗ ಯಾರಾದರೂ ಒಬ್ರು ನಮ್ಮ ಮನೇಲಿ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ ಅಂದರೆ ಅವ್ರು ಹೇಳಿದ ಮಾತು ನೀವು ಕೇಳ್ತಾ ಇಲ್ಲ ಅಂದರೆ ಏನಪ್ಪ ಭಯ ಭಕ್ತಿ ಇಲ್ಲೇನು, ಒಂದು ಭಯ ಇಲ್ದಿರ ನಡ್ಕೊತಾ ಇದೆಯಾ ಅಂತ. ಆ ಥರನೇ ನಾವು ದೇವ್ರ ವರ್ಡ್ಗೆ ನಾವು ಭಯಪಟ್ಟು ನಡಿಬೇಕು ಅಂದರೆ ಅವ್ರ ವರ್ಡ್ಗೆ ನಾವು ಏನು ಮಾಡಬೇಕು?
ಒಬಿಡಿಯನ್ಸ್ ಆಗಿ ನಡಿಬೇಕು. ವಾಟ್ ಶಿಲ್ಪಾ ಸೆಡ್ ವಾಸ್ ಕರೆಕ್ಟ್. ಶಿ ಸೆಡ್ ದ ವರ್ಡ್ ಒಬಿಡಿಯನ್ಸ್, ರೈಟ್? ಸೊ ಒಬಿಡಿಯನ್ಸ್ ಆಗಿ ನಡಿಬೇಕು. ದಟ್ ಈಸ್ ದ ವರ್ಡ್. ಫಿಯರ್ ಆಫ್ ಗಾಡ್ ಅಂದ್ರೆ ರೆವರಿಂಗ್, ಒಬೇಯಿಂಗ್ ಅಂಡ್ ಏನಂತ ಲಿವಿಂಗ್ ಆಸ್ ಪರ್ ಹಿಸ್ ವರ್ಡ್ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದೆಲ್ಲ ಇರುವಾಗ ವಿ ಆರ್ ಎಂತ ಫಿಯರಿಂಗ್ ಗಾಡ್ ಅಂತ. ಬೈಬಲಲ್ಲಿ ನಾವು ನೋಡ್ಬೋದು ಎಷ್ಟೋ ಒಂದು ಜನರು ಫಿಯರ್ ಆಫ್ ಗಾಡ್ ಅಲ್ಲಿ ಬರ್ತಾರೆ. ಸೊ ಬಟ್ ಜೋಬ್ ಬಗ್ಗೆ ಹೇಳ್ಬೇಕಂದ್ರೆ ಜೋಬ್ ಇಸ್ ಅ ವೆರಿ ಸ್ಪೆಷಲ್ ಗಾಯ್ ಹೂಸ್ ಬೀನ್ ಸೀಯಿಂಗ್, who's been coming into the scene, who's been ಏನಂತ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ತೋರಿಸ್ಕೊಂಡ್ರು, ಜೋಬ್ಗೆ ಎಷ್ಟು ಒಂದು ಏನಂತ ಎಷ್ಟು ಒಂದು ರೀತಿಯಲ್ಲಿ ಇಂಟ್ರೊಡಕ್ಷನ್ ಕೊಟ್ರು. he is like this, oh Job is fearful God fearing man, Job is ಏನಂತೆ blameless, Job is evil shunning, ಮತ್ತೆ Job is a upright guy ಅಂತ ಹೇಳ್ಬಿಟ್ಟು ಜೋಬ್ ಬಗ್ಗೆ ಎಲ್ಲ ಮಾತಾಡ್ತದೆ. ಬಟ್ ಸಡನ್ಲಿ ವಾಟ್ ಹ್ಯಾಪನ್ಸ್? ಜೋಬ್ನ ಬೈಬಲ್ ಅಲ್ಲಿ ಹೇಳ್ತಾ ಇದೆ, ಬಟ್ ಸಡನ್ಲಿ ಏನಂತೆ ಯೋಬನದು ಎಲ್ಲ ಪರಿಸ್ಥಿತಿ ಕೆಳಗೆ ಮಾರ್ಪಡ್ತಾ ಇದೆ. ಎಲ್ಲ ಪರಿಸ್ಥಿತಿ ಬದಲಾಗ್ತಾ ಇದೆ. ಅವ್ನು ಏನೇನು ಅನ್ಕೊಳ್ತಾ ಇದ್ದ, ಅವ್ನು ಏನೇನು ಹೇಳಿದ್ರು ಅದು ಎಲ್ಲನ ಟೆಸ್ಟ್ ಮಾಡುವಾಗ he lost everything ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಯೋಬನ ಪುಸ್ತಕ ಬೈಬಲ್ ಅಲ್ಲಿ ಬಂದಿದೆ ಅಂದ್ರೆ, even the righteous has suffering. Even the righteous has suffering. ನೀತಿವಂತನು ಕೂಡ ಏನ್ ಮಾಡಬೇಕು? ಸಂಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ಹಾದು ಹೋಗಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಂತ ದೇವರು ಕೆಟ್ಟವರು ಅಂತಲ್ಲ, ಆದರೆ ದೇವರ ಶೋಧನೆಗಳನ್ನ ಏನ್ ಮಾಡಬೇಕು? ನಾವು ಜಯಿಸ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ, ಫಾಸ್ಟ್ ಆಗಿ ಹೋಗೋಣ. ಸೊ ಬೇಗ ನಾನು ಹೇಳ್ತೇನೆ. ಈಗ ಯೋಬನ ಒಂದು ವಿಚಾರ ಕುರಿತಾಗಿ ಅರ್ಥ ಮಾಡ್ಕೊಂಡ್ರೆ, ಅವನ ಬಗ್ಗೆ ನಾವು ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ರಿ 4 ಪಾಯಿಂಟ್ ಬರೀತು. ಏನೇನು ಬರೀತು? ಫಸ್ಟ್ ಏನಂತ ಅವನು ಆಮೆನ್. ಓಕೆ, ಇಂಗ್ಲಿಷ್ನಲ್ಲಿ ಫಿಯರಿಂಗ್ ಗಾಡ್ ಅಂಡ್ ಶನ್ಡ್ ಇವಿಲ್. ಓಕೆ, ಡನ್. ಸೊ ಈ ರೀತಿಯಲ್ಲಿ 4 ಕ್ಯಾರೆಕ್ಟರ್ ಯೋಬನ್ ಬಗ್ಗೆ ಮಾತಾಡ್ತಾರೆ. ಈ 4 ಕ್ಯಾರೆಕ್ಟರ್ ಇವಾಗ ಏನಂತೆ, ಪರಲೋಕ ರಾಜ್ಯದಲ್ಲಿ ದ ಮೈನ್ ಪರ್ಸನ್ ಈಸ್ ಎಂಟರಿಂಗ್. ಹೂಸ್ ದಟ್? ಸೈಟನ್ ಈಸ್ ಎಂಟರಿಂಗ್. ಒಬ್ಬರು ಪುಸ್ತಕದಲ್ಲಿ ಡೈರೆಕ್ಟ್ ಪ್ರಿನ್ಸಿಪಲ್ ಹೇಳ್ತಾರೆ, how come Satan entered the heaven? How come he went before God? ಅಂತ ಹೇಳ್ಬಿಟ್ಟು. ಈವನ್ ಸೈಟನ್ ಹ್ಯಾಡ್ ಅನ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಆಸ್ ಅನ್ ಏಂಜಲ್ ಅಂತ ಬೈಬಲಲ್ಲಿ ಪೌಲ್ ಹೇಳ್ತಾನೆ. ದೈವದೂತನಂತೆ ಸೈತಾನನ್ ಬರ್ತಾನೆ ಅಂತ. ಯಾವ ರೀತಿಯಲ್ಲಿ? ದೈವದೂತನಂತೆ. ಬಿಕಾಸ್ ಅವನು ಮೊದಲು ದೇವದೂತನೇ ಆಗಿದ್ದ. ಅವನು ಆ ರೀತಿಯಲ್ಲಿ ಅವನು ದೇವದೂತನಂತೆ ದೇವರ ಮುಂದೆ ಬರುವಾಗಲೂ ಕೂಡ ದೇವರಿಗೆ ಗೊತ್ತಾಯ್ತು ಇವನು ಯಾರಂತ. ಹಲ್ಲೆಲೂಯಾ. ದೇವ್ರಿಗೆ ಗೊತ್ತಾಗ್ಬಿಡುತ್ತೆ, ಸೈತಾನ ಯಾಕೆ ಇಲ್ಲಿ ಬಂದಿದ್ಯಾ, ಎಲ್ಲೂ ಹೋಗ್ಬಿಟ್ಟು ಬಂದೆ. ದೇವ್ರೇನು ಮಾಡ್ತಾರೆ? ಕ್ವಶನ್ ಮಾಡ್ತಾ ಇದ್ದಾರೆ, ಎಲ್ಲೋಗ್ಬಿಟ್ಟು ಬಂದೆ? ಏನಾಯ್ತು ಅವನ ಆನ್ಸರು? ಎಲ್ಲ ಕಡೆ ತಿರುಗ್ತಾ ಇದ್ದೀನಿ ನಾನು. ಎಲ್ಲಿ ತಿರುಗ್ತಾ ಇದ್ದೀನಿ ಅಂತ? ಎಲ್ಲ ಕಡೆ ತಿರುಗ್ತಾ ಇದ್ದೀನಿ. ಭೂಲೋಕನೇ ನಂದು. ಅಲ್ಲಲ್ಲಿ ತಿರುಗಾಡುತ್ತಾ, ಅಲ್ಲಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಬಂದಿದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಬಟ್ ಗಾಡ್ ಇಸ್ ಕ್ವಶನಿಂಗ್, ನೀನು ನನ್ನ ಸೇವಕನಾದ ಯೋಬನನ್ನ ಗಮನಿಸಿದ್ಯಾ? ಹಲ್ಲೆಲೂಯಾ. ಯೋಬನನ್ನ ಗಮನಿಸಿದ್ಯಾ? ಏನಾಗ್ತಾ ಇದೆ ಈ ಸ್ಟೋರಿ? ಸೊ ನಾವು ಮೊದಲು ಯೋಬನ ಪುಸ್ತಕ ನಾವು ಓದಿದ್ದಿಲ್ಲ ಅಂದರೆ ಈಗ ಅಷ್ಟು ಪ್ರೀಚಿಂಗ್ ನಿಮಗೆ ಅರ್ಥ ಆಗಲ್ಲ. ಯೋಬನ ಪುಸ್ತಕ ಓದಿದ್ರೆ ನಿಮಗೆ ಅರ್ಥ ಆಗ್ಬಿಡ್ತದೆ. ಯೋಬನಿಗೆ ಇವಾಗ ಶೋಧನೆ ಬರ್ತದೆ. ಆ ಶೋಧನೆಯನ್ನ ಏನಂತೆ ಯಾರು? ಸೈತಾನನು ದೇವರ ಮುಂದೆ ಚಾಲೆಂಜ್ ಮಾಡ್ತಾ ಇದ್ದಾನೆ. ನೀನು ಒಂದು ಸತಿ ಅವನಿಗೆ ಶೋಧನೆ ಕೊಡು, ಅವನ ನೀನು ಬಾಯಿ ತೆಗೆದು ನೀನು ಶಾಪಿಸ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ? ಸೇಟನ್ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಒಂದ್ಸಲ ನೀನು ಅವನಿಗೆ ಕಷ್ಟ ಕೊಡು. ಯಾರಿಗೆ? ಜೋಬ್ಗೆ ನೀನ್ ಕಷ್ಟ ಕೊಡು. ಆ ಕಷ್ಟ ನೀನ್ ಕೊಟ್ಟಾಗ ಅವನೇನ್ ಮಾಡ್ತಾನೆ? ನಿನ್ನನ್ನ ಕರ್ಸ್ ಮಾಡ್ತಾನೆ, ನಿನ್ಗೆ ಶಾಪ ಆಗ್ತಾನೆ, ಪರಲೋಕಕ್ಕೆ ಶಾಪ ಆಗ್ತಾನೆ. ನೋಡು, ನೀನು ಅವ್ನಿಗೆ ಏನ್ ಕಮ್ಮಿ ಮಾಡಿದ್ಯಾ, ನೀನು ಅವ್ನಿಗೆಲ್ಲ ಕೊಟ್ಟಿದ್ಯಾ ಅಂತ ಹೇಳ್ತಾ ಇರುವಾಗ ಗಾಡ್ accepted his challenge. Is it? ಓಕೆ, ನಿನ್ ಕೈಯಲ್ಲಿದೆ, ಹೋಗು, ಏನ್ ಬೇಕಾದ್ರೂ ಮಾಡು, ಅವ್ನ ಪ್ರಾಣನ ಮಾತ್ರ ತೆಗಿಬೇಡ ಅಂತ.
ಹಾಲೆಲೂಯ, ಹಾಲೆಲೂಯ. ಇವಾಗ ಏನಾಗ್ತದೆ, ವೆರಿ ಇಂಪಾರ್ಟೆಂಟ್ಲಿ 4 ಇನ್ಸಿಡೆಂಟ್ ನಡೆಯುತ್ತೆ. ಮೊದಲನೇದಾಗಿ ಕೆಲವೊಂದು ವ್ಯಕ್ತಿಗಳು ಬಂದು ಅವ್ರ ದನ ಕುರಿಗಳನ್ನ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದು ವ್ಯಕ್ತಿ ಇನ್ನೊಂದು ಕಡೆ ಏನಂತ ಬೆಂಕಿ ಬಿದ್ದು ಅವ್ರು ಎಲ್ಲ ಒಂದು ಸೇವಕರ ನಾಶ ಮಾಡಿ ಬಿಡ್ತಾರೆ. ಇನ್ನೊಂದು ಕಡೆ ಏನಾಗ್ತದೆ, ಕಲ್ದಿಯನ್ಸ್ ಬರ್ತಾ ಇದ್ದಾರೆ, ಬಂದ್ಬಿಟ್ಟು ಕುರಿ ದನಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ದಾರೆ, ಸೇವಕರನ್ನೆಲ್ಲ ಸಂಹರಿಸ್ತಿದ್ದಾರೆ. ಮತ್ತೆ 4ನೇ ಇನ್ಸಿಡೆಂಟ್ ಆಗ್ತದೆ, ಅವರ ಒಂದು ಮಕ್ಕಳು ಒಂದು ಮನೆಯಲ್ಲಿ ಊಟ ಮಾಡುತ್ತಾ ಇರ್ತಾರೆ ಟೈಮ್ನಲ್ಲಿ, ಏನಂತಾರೆ ಒಂದು ಫಂಕ್ಷನ್ ಮಾಡುವಂತ ಟೈಮ್ನಲ್ಲಿ 4 ಕಡೆಯಿಂದ ಗಾಳಿ ಬಂದು ಮನೆ ಕಂಪ್ಲೀಟ್ ಆಗಿ ಬಿದ್ದೋಗಿ ಅವ್ರ ಮಕ್ಕಳೆಲ್ಲ ಸತ್ತೋಗ್ತಾರೆ. ಇವಾಗ ಯೋಬನ ಎಲ್ಲಾ ಆಸ್ತಿ ಹೋಯ್ತು, ಯೋಬನ್ಗಿರುವಂತ ಸೇವಕರೆಲ್ಲ ಸತ್ತೋದ್ರು, ಯೋಬನ್ಗಿರುವಂತ ಎಲ್ಲಾ ಕುರಿ ದನಗಳು ಎಲ್ಲರನ್ನು ಕೂಡ ಏನ್ ಮಾಡಿದ್ರು, ಬೇರೆ ಜನರು ಹೊಡ್ಕೊಂಡೋದ್ರು. ಇವಾಗ ಯೋಬನ್ಗೆ ಇದ್ದಿದ್ದು ಒಂದೇ ಒಂದು ಮಕ್ಕಳು ಕೂಡ ಸತ್ತೋದ್ರು. ಇವಾಗ ಯೋಬನ ಹತ್ರ ಏನೂ ಇಲ್ಲ. ಇಷ್ಟು ದೊಡ್ಡ ಟೆಂಪ್ಟೇಷನ್ ಅವನ ಮೇಲೆ ಬಂತು. ಏನಂತ 4 ಜನ ಓಡ್ ಬಂದು 4 ಜನ 4 ನ್ಯೂಸ್ ಕೊಡ್ತಾ ಇದಾರೆ. ಒಬ್ಬ ಓಡ್ ಬಂದು ಹೇಳ್ತಾ ಇದ್ದಾನೆ, ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಯೋಬ ಓಕೆ ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಅವ್ನು ಇನ್ನ ಕಂಪ್ಲೀಟೇ ಮಾಡಿಲ್ಲ, ಅಷ್ಟು ಬೇಗ ಇನ್ನೊಬ್ಬ ಓಡ್ ಬರ್ತಾನೆ, ಈ ತರ ಆಯ್ತು ಅಂತ ಹೇಳಿದ ತಕ್ಷಣ ಯೋಬ ಹೇಳ್ತಾ ಇದ್ದಾನೆ ಓಕೆ. ಇನ್ನೊಬ್ಬ ಓಡ್ ಬರ್ತಾ ಇದ್ದಾನೆ, ಈ ತರ ಆಯ್ತು ಅಂದ್ರೆ ಓಕೆ. ಇನ್ನೊಬ್ಬ ಓಡ್ ಬರ್ತಾನೆ, ಯೋಬ ಗೊತ್ತಾಯ್ತು ಓಕೆ, ಇದನ್ನು ಕೂಡ ಬ್ಯಾಡ್ ನ್ಯೂಸ್ ಓಕೆ. ಇವಾಗ ನಾವಾಗಿದ್ರೆ ಹೆಂಗಿರ್ತಾ ಇತ್ತು, ಲಾರ್ಡ್ ನಾನೇನ್ ತಪ್ಪು ಮಾಡ್ದೆ, ಲಾರ್ಡ್ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯಾ, ನಾನೇನು ತಪ್ಪು ಮಾಡಿದ್ದೀನಿ ಹೇಳು, ನನಗೆ ಯಾಕೆ ಕೊಡ್ತೀಯ ಕಷ್ಟ ಕೊಡ್ತೀಯಾ, ವಿಲ್ ಸ್ಟ್ಯಾಂಡ್. ಬಟ್ ಯೋಬ ಏನು ಮಾಡ್ತಾನೆ ಗೊತ್ತಾ, ಹಿ ಟೋರ್ ಹಿಸ್ ಗಾರ್ಮೆಂಟ್ಸ್, ಅವನ್ ತನ್ನ ಬಟ್ಟೆಗಳನ್ನ ಹರಿದುಕೊಂಡ, ತಲೆ ಬೋಳ್ಸ್ಕೊಂಡು, ಬೂದಿಲ್ ಕುತ್ಕೊಂಡು, ಬೂದಿ ತಲೆ ಮಾಡಾಕೊಂಡೆ ಒಂದೇ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ, ಲೆಟ್ ಅಸ್ ರೀಡ್ ಫಸ್ಟ್ ಚಾಪ್ಟರ್ ವರ್ಸ್ ಫ್ರಮ್ 21 and 22. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ನೆಕ್ಸ್ಟ್, ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಆಮೇನ್. ಈಗ ನಿಮ್ಗೆ ಅರ್ಥ ಆಯ್ತಾ ಯೋಬನ್ ಸಿಚುವೇಶನ್ ಹೆಂಗಿದೆ. ಒಂದು ದಿನದಲ್ಲಿ ಅಂದ್ರೆ ಇವತ್ತು ಮಾರ್ನಿಂಗ್ ಎದೊಳ್ದಾಗ ಹಿ ಹ್ಯಾಡ್ ಎವ್ರಿಥಿಂಗ್, ಹಿ ಹ್ಯಾಡ್ ವೆಲ್ತ್, ಹಿ ಹ್ಯಾಡ್ ಏನಂತ ಚಿಲ್ಡ್ರನ್ಸ್, ಹಿ ಹ್ಯಾಡ್ ಎಲ್ಲ ಇತ್ತು ಅವನ ಹತ್ರ, ರಿಚ್ನೆಸ್ ಇತ್ತು. ಬಟ್ ಏನಾಯ್ತು, ಅಟ್ ಎ ಟೈಮ್ 4 ಜನ ಓಡ್ ಬಂದ್ರು, ಬ್ಯಾಕ್ ಟು ಬ್ಯಾಕ್ ಓಡ್ ಬಂದು ಒನ್ ಆರ್ ಅದರ್ ಬ್ಯಾಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಯೋಬ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಸೇಮ್ ಡೇ ಅಂತೆ. ಒಂದೇ ದಿನದಲ್ಲಿ ಹಿ ಲಾಸ್ಟ್ ಎವ್ರಿಥಿಂಗ್. ಹಲ್ಲೆಲೂಯಾ. ಹೆಂಗಿರುತ್ತೆ ಒಂದು ಮನುಷ್ಯನ್ಗೆ ಸಫರಿಂಗ್ ಯಾವ ರೀತಿಯಲ್ಲಿ ಬರ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜೋಬ್ ಹ್ಯಾಡ್ ಎವ್ರಿಥಿಂಗ್ ಇನ್ ದ ಮಾರ್ನಿಂಗ್ ಟಿಲ್ ದ ದಿನ ಮುಗಿಯೋಷ್ಟೊತ್ತಲ್ಲಿ ಈ ಲಾಸ್ಟ್ ಎವ್ರಿಥಿಂಗ್ ಅಂತ. ಹಲ್ಲೆಲೂಯಾ. ಇವಾಗ ಅರ್ಥ ಮಾಡ್ಕೊಳ್ಳಿ, ಜೋಬ್ ಸಿಚುವೇಶನ್ ಇದೆ. ಆ ಜೋಬ್ ಒಂದು ಮಾಡ್ತಾ ಇದ್ದಾನೆ, ಬಟ್ಟೆ ಹರಿಸ್ಕೊಂಡು, ತಲೆ ಬೋಳ್ಸ್ಕೊಂಡು, ಬೂದಿಲ್ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ದೇವರೇ ಎಲ್ಲಾ ಕೊಟ್ರು, ದೇವರೇ ತಕೊಂಡ್ರು, ದೇವರು ನಮಗೆ. ನಾವು ಹೇಳ್ತೀವ, ನಾವು ಯಾವಾಗಾದ್ರೂ ಕಷ್ಟ ಬಂದ್ರು ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಯು ಗಾಡ್ ಅಂತ. ನೆವರ್. ವಿ ವಿಲ್ ಪ್ರೇ ಲಾರ್ಡ್ ಪ್ಲೀಸ್ ಡೆಲಿವರ್ ಮಿ ಫ್ರಮ್ ದಿಸ್ ಪ್ರಾಬ್ಲಮ್ ಅಂತ, ಬಟ್ ವಿ ವಿಲ್ ನೆವರ್ ಸೇ ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಜೋಬ್ ಇಸ್ ಟೆಲಿಂಗ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಪ್ರೈಸ್ ಬಿ ಟು ಗಾಡ್, ಬ್ಲೆಸ್ಡ್ ಬಿ ದ ಲಾರ್ಡ್. ಏನಂತೆ, ಲಾರ್ಡ್ ಯು ಬಿ ಬ್ಲೆಸ್ಡ್, ಲಾರ್ಡ್ ಯು ಬಿ ಪ್ರೈಸ್ಡ್, ಲಾರ್ಡ್ ಥ್ಯಾಂಕ್ ಯು ಲಾರ್ಡ್. ಅಂಡರ್ಸ್ಟ್ಯಾಂಡ್ ಹಿಸ್ ಕ್ಯಾರೆಕ್ಟರ್, ಜೋಬ್ಸ್ ಕ್ಯಾರೆಕ್ಟರ್. ಹಲ್ಲೆಲೂಯಾ. ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟ, ಯಟ್ ಹೀಸ್ ಪ್ರೈಸಿಂಗ್ ಗಾಡ್. ಹಲ್ಲೆಲೂಯಾ. 22nd ವರ್ಡ್ಸ್ ಅಲ್ಲಿ ಹೇಳ್ತದೆ, ಅವನೇನಂತೆ, ದೇವರ ಮೇಲೆ ಬಾಯಿ ತೆಗೆದು ಒಂದು ಮಾತು ಕೂಡ ಆಡಿಲ್ಲ ಅಂತೆ. ದೇವರ ಮೇಲೆ ನಮ್ಗೆ 500 ರೂಪಾಯಿ ಕಳೆದೋಗ್ಬಿಟ್ರೆ ಸಾಕು, ಯಾರ ಮುಖ ನೋಡಿದ್ ನಾವು ಬೆಳಗ್ಗೆ, ಏನಾಯ್ತು, ಫುಲ್ ಲಿಸ್ಟ್, ನಮ್ದು ಎಲ್ಲ ರಿಲಿಜಿಯನ್ ಲಿಸ್ಟ್ ಹೊರಗಡೆ ಬಂದ್ಬಿಡ್ತದೆ, ಏನೇನಾಯ್ತು ಅಂತ ಹೇಳ್ಬಿಟ್ಟು. ಬಟ್ ಯೋಬ ಎಲ್ಲ ಕಳೆದುಕೊಂಡ, ಯಟ್ ಹಿ ಪ್ರೇಸ್ಡ್ ಗಾಡ್ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕಂದ್ರೆ ಯೋಬನ ಪುಸ್ತಕ ಮಾತಾಡ್ತಾ ಇರುವಂತದ್ದೇ ಒಂದು ನೀತಿವಂತನ ಒಂದು ಶೋಧನೆ, ಆ ರೈಚಸ್ ಸಫರಿಂಗ್ ಬಗ್ಗೆ ಯೋಬನ ಪುಸ್ತಕ ಮಾತಾಡ್ತಾ ಇದೆ. ಈಗ ವೆರಿ ಇಂಪಾರ್ಟೆಂಟ್ಲಿ ಲೆಟ್ ಮಿ ಜಂಪ್ ಇನ್ ಟು ದ ಹೋಲ್ ಬೈಬಲ್ ನಾವ್. ಸೊ ಈಗ ನೀವು ಅರ್ಥ ಮಾಡ್ಕೊಳ್ರಿ, ಯಾಕೆ ಯೋಬನಿಗೆ ಆ ರೀತಿಯಲ್ಲಿ ಶೋಧನೆ ಬರ್ತಾ ಇದೆ, ಯಾಕೆ ಸೇತನನ ಕಣ್ಣು ಯೋಬನ ಮೇಲೆ ಬಿದ್ದಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅಟ್ ದ ಟೈಮ್ ಆಫ್ ಬಿಗಿನಿಂಗ್, ಸೃಷ್ಟಿ ಆದ ಮೇಲೆ
ಸೃಷ್ಟಿಯನ್ನು ಸೈತಾನನು ಏನು ಮಾಡಿಕೊಂಡ? ಸ್ವಾಧೀನಪಡಿಸ್ಕೊಂಡ. ಹೆಂಗೆ? Through one disobedience that Eve did, that Adam and Eve did. ಅವರಿಬ್ಬರು ಮಾಡಿದ ಒಂದು ತಪ್ಪಿನಿಂದ ಏನಾಯಿತು? ದೇವರ ಮನುಷ್ಯರ ಮಧ್ಯೆ ಸಂಬಂಧ ಕಡಿದು ಬಿತ್ತು. ಹಲ್ಲೆಲೂಯಾ. ಇವಾಗ ದೇವರು ಏನು ಮಾಡ್ತಾ ಇದ್ದಾರೆ? ಅದನ್ನ ನಾನು ತಗೊಳ್ತೀನಿ ಅಂತ ಹೋಗ್ತದಾನೆ. ದೇವರು ಒಂದು ಕಂಡೀಷನ್ ಇಕ್ಕಿದ್ರು. ಆ ಕಂಡೀಷನಲ್ಲಿ ಸೈಟನ್ ಗೆದ್ಬಿಟ್ಟ. ಸೈಟನ್ ಗೆದ್ದಿದ ತಕ್ಷಣ ಎಲ್ಲ ಕ್ರಿಯೇಷನ್ ಅವನಿಗೆ ಬಾರ್ಡನ್ ಆಗ್ತಾ ಇದೆ. ಎಲ್ಲ ಕ್ರಿಯೇಷನ್ ಅವನ ಗಾಡ್ ಅಂತ ಅಕ್ಸೆಪ್ಟ್ ಮಾಡ್ತದೆ. ಎಲ್ಲ ಕ್ರಿಯೇಷನ್ ಅವನ ಕಡೆ ನೋಡ್ತಾ ಇದೆ. ಅದನ್ನ ಸೈಟನ್ ಮಾಡ್ತಾ ಇರೋದು ಏನಂದ್ರೆ ಡಿಸ್ಟ್ರಕ್ಷನ್. ಸೈಟನ್ ಲಾಸ್ಟಲ್ಲಿ ಇಕ್ಕಿರೋದು ಏನಂದ್ರೆ ಎಟರ್ನಲ್ ಡೆತ್. ಹಿ ಈಸ್ ಬಿಕಮಿಂಗ್ ಗಾಡ್ ಟು ದ ಹೋಲ್ ವರ್ಲ್ಡ್. ಈ ರೀತಿಯಲ್ಲಿ ಇವಾಗ ದೇವರಿಗೆ ರಕ್ಷಣೆ ಮಾಡೋಕ್ಕೆ ಒಂದೇ ಒಂದು ದಾರಿ ಇದೆ. ದೇರ್ ಇಸ್ ಓನ್ಲಿ ಒನ್ ವೇ ಫಾರ್ ಗಾಡ್ ಟು ರಿಡೀಮ್ ಹ್ಯುಮ್ಯಾನಿಟಿ, ಅಂಡ್ ದಟ್ ವಾಸ್ ಜೀಸಸ್ ಕ್ರೈಸ್ಟ್. ನೌ ಹೌ ಕ್ಯಾನ್ ಹಿ ಬ್ರಿಂಗ್ ಜೀಸಸ್ ಕ್ರೈಸ್ಟ್ ಇನ್ ಟು ದ ವಿಕೆಡ್ ವರ್ಲ್ಡ್? ಬಿಕಾಸ್ ದ ವರ್ಲ್ಡ್ ಇಸ್ ಆಲ್ರೆಡಿ ಕರಪ್ಟ್. ಈ ಒಂದು ಭೂಮಿ ಆಲ್ರೆಡಿ ಏನಾಗಿದೆ? ನಾಶನದ ಮಾರ್ಗಗಳಿದೆ. ಆಲ್ರೆಡಿ ಪಾಪ ತುಂಬಿದೆ. ಆಲ್ರೆಡಿ ತಪ್ಪು ಮಾಡಿದೆ. ಇವಾಗ ಈ ಒಂದು ತಪ್ಪಿನಿಂದ ದೇವರ ಪರಿಶುದ್ಧನಾಗಿರುವಂತ ಮಗನು ಹೇಗಪ್ಪ ಬರೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲೇ ನಾವು ನೋಡ್ಕೊಳ್ಬೋದು. ಐಮ್ ಟೀಚಿಂಗ್ ಅ ವೆರಿ ಡೀಪ್ ಸಬ್ಜೆಕ್ಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಸೊ ಈಗ God wants to redeem humanity, but Satan is telling this humanity is mine. Because you said disobedience will cause death, sin will bring death, and these people have sinned, and these people are mine. ಈಗ ಹಿಂಗೆ ನಡೀತದೆ, ಹಿಂಗಿದೆ ಇನ್ಸಿಡೆಂಟ್. ಬಟ್ ಗಾಡ್ ವಾಂಟ್ಸ್ ಟು ಬ್ರಿಂಗ್ ಔಟ್ ಜೀಸಸ್ ಕ್ರೈಸ್ಟ್, ಬ್ರಿಂಗ್ ಹಿಸ್ ಪೀಪಲ್. ಹಿ ವಾಂಟ್ಸ್ ಟು ಸೇವ್ ದ ಅರ್ತ್. ಬಟ್ ಸೈಟನ್ ಏನು ಮಾಡ್ದ? ನೋ ವೇ. ಎಲ್ಲ ಕಡೆಯಿಂದ ಗೇಟ್ ಕ್ಲೋಸ್ ಮಾಡಿದ್ದೀನಿ, ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಸೈಟನ್ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾನೆ. ಬಟ್ ಹಿ ಡಸಂಟ್ ನೋ ಹಿ ಈಸ್ ದ ಒನ್ ಹೂ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ದ ಅರ್ತ್. ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಹಿಮ್ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಲೀಗಲ್ ಆಗೇ ತಗೊಂಡ್ರೆ ಜನರನ್ನ ಏನಂತೆ? ನನ್ನ ಕ್ರಿಯೇಷನ್ನ ಲೀಗಲ್ ಆಗೇ ನೀನು ತಗೊಂಡ್ರೆ ನಾನು ಬರ್ತೀನಿ ಲೀಗಲ್ ಆಗೇ ತಗೊಂತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಂತೆ? ಲೀಗಲ್ ಆಗೇ ತಗೊಂತೀನಿ. ನೀನು ಲೀಗಲ್ ಆಗೇ ತಗೊಂಡ, ಇವತ್ರ ಲೀಗಲ್ ಆಗಿ ತಗೊಂಡ, ನಾನು ಬಂದು ಇಲೀಗಲ್ ಆಗಿ ತಗೊಂತೀನಿ ನನ್ನ ಬ್ಲಡ್ ಇಂದ ಅಂತ ಜೀಸಸ್ ಹೇಳ್ತಾ ಇದ್ದಾರೆ. ಬಟ್ ದ ಐಸ್ ಆಫ್ ಸೈಟನ್ ವೆರ್ ಫಿಕ್ಸೆಡ್ ಆನ್ ದ ಕಮಿಂಗ್ ಸೀಡ್ ಆಫ್ ಗಾಡ್ ಅಂತ. ಹಲ್ಲೆಲೂಯಾ. ದೇವರ ಒಂದು ಪುತ್ರನ ಮೇಲೆ, ಆ ಒಂದು ಜನರೇಷನ್ ಮೇಲೆ ಸೈತನನ್ನ ಕಣ್ಣು ಬಿದ್ದಿತ್ತು. ಅದಕ್ಕೆ ಅಲ್ಲಿ ನೋಡೋದಾದ್ರೆ ಸೇಟನ್ ಅನ್ಕೊಂಡ ನಾನು ಗೆದ್ಬಿಟ್ಟೆ, ಇನ್ಮೇಲಿಂದ ಹ್ಯೂಮ್ಯಾನಿಟಿ ನನಗೆ ಅಂತ ಹೇಳ್ಬಿಟ್ಟು. ಆದರೆ ಈವ್ಗೆ ದೇವ್ರು ಹೇಳ್ತಾರೆ, ಥ್ರೂ ಯುವರ್ ಸೀಡ್ ಐ ವಿಲ್ ಬ್ರಿಂಗ್ ದಿಸ್, ಏನಂತೆ, ನಿನ್ನ ಒಂದು ಸಂತತಿಯಿಂದ ಈತನ ತಲೆಯನ್ನು ನಾನು ಜಜ್ಜಿತೀನಿ, ಸರ್ಪದ ತಲೆಯನ್ನು ನಾನು ಜಜ್ಜಿತೀನಿ ಅಂತ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಪ್ರೊಕ್ಲೇಮ್ ಮಾಡಿದ್ದು. ಹಿ ವಾಸ್ ಶಾಕ್ಡ್ ಆನ್ ಟು ಲಿಸನ್ ಟು ದ್ಯಾಟ್. ವಾಟ್ ಈಸ್ ಹಿ ಸ್ಪೀಕಿಂಗ್? ಈಕೆ ಸಂತಾನದಿಂದ ಯಾರು ಬರ್ತಾರೆ? ನನ್ನ ತಲೆನ ಜಜ್ತಾರೆ. ಹೂ ಈಸ್ ದ್ಯಾಟ್? Hallelujah, hallelujah. For generations to generation, for thousands of years, he was in search of that guy. Who is he? Who is he? ಎಲ್ಲ ಸರಿಯಪ್ಪ, ನನಗೆ ಇಡೀ ವರ್ಲ್ಡ್ ನನಗೆ ಸಿಕ್ಬಿಡ್ತು. ಬಟ್ ಹೂ ಈಸ್ ಹಿ ಕಮಿಂಗ್? ಹೂ ಈಸ್ ಹಿ ಕಮಿಂಗ್? ನಿಮಗೆ ಗೊತ್ತಾ? ಫಾರ್ ಬಿಬ್ಲಿಕಲ್ ನಾಲೆಜ್ ನಿಮ್ಗೆ ಹೇಳ್ತೇನೆ. ಅಟ್ ದ ಟೈಮ್ ಆಫ್ ನಿಮ್ರೋದನಿರುವಂಥ ಸಮಯದಲ್ಲಿ ಕೂಡ ಈ ಒಂದು ಏನಂತೆ ಒಂದು ಟೀಚಿಂಗ್ ಇತ್ತು, ಒಂದು ಓರಲ್ ಟ್ರೆಡಿಷನ್ ಇತ್ತು. ದಟ್ ದ ಪೀಪಲ್ ವೆರ್ ವೇಟಿಂಗ್ ಫಾರ್ ಮಸಾಯ. ಹಲ್ಲೆಲೂಯಾ. ಮಸಾಯ ಅಂದ್ರೆ ನೀವು ಡೋಂಟ್ ಓನ್ಲಿ ಥಿಂಕ್ ದಟ್ ಅಬ್ರಹಾಮ್ ಇಂದ ಬಂದು ಆದ್ಮೇಲೆ ಇಂಟ್ರೊಡಕ್ಷನ್ ಆಗಿದೆ ಅಂತ. ಜೆನಿಸಸ್ ಅಲ್ಲೇ ಇಂಟ್ರೊಡಕ್ಷನ್ ಆಗಿದೆ ಮಸಾಯ ಬಗ್ಗೆ. ಹಲ್ಲೆಲೂಯಾ. ದೋಸ್ ಪೀಪಲ್ ಆರ್ ಅಲ್ಲೇನಂತ, ಪೀಪಲ್ ವರ್ ಫಾಲೋವರ್ಸ್ ಆಫ್ ಜೆಹೋವಾ ಅಂತ ನೀವು ನೋಡ್ಕೊಳ್ಬೋದು. ಒಂದು ಟೈಮ್ನಲ್ಲಿ ಯೆಹೋವನ ನಾಮ ಹೇಳಿಕೊಂಡು ಸ್ತುತಿ ಮಾಡ್ತಾ ಇದ್ರಂತೆ. ದೇರ್ ವರ್ ಆಲ್ಸೋ ಪೀಪಲ್ ಹೂ ಆರ್ ಫಾಲೋಯಿಂಗ್ ಜೆಹೋವಾ. ಅಂದ್ರೆ ಯೆಹೋವನನ್ನ ಆರಾಧಿಸುವಂತವರು, ಯೆಹೋವನನ್ನ ಹಿಂಬಾಲಿಸುವಂತ ಜನರು ಭೂಲೋಕದಲ್ಲಿ ಇದ್ರು. ಬಿಕಾಸ್ ದೇ ವರ್ ವೇಟಿಂಗ್ ಫಾರ್ ಹಿಸ್ ಸನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈಗ ಯಾಕೆ ಯೋಬನ ಮೇಲೆ ಸೈತನ್ಗೆ ಕಣ್ಣಂದ್ರೆ, ಹಿ ಈಸ್ ಎ ರೈಚಸ್ ಗಾಯ್, he is a blameless guy, he is a God-fearing guy, he is shunned from evil. Why can't God bring his son through him? Hallelujah, hallelujah. So I need to target him, I need to target his children, I need to destroy him. ಅವನು ದೇವ್ರನ್ನ ಕರ್ಜ್ ಮಾಡಿದ್ರೆ my plan is finished. ಇಡೀ ಲೋಕದಲ್ಲಿ ಎಲ್ಲ ತಪ್ಪು ಮಾಡಿದ್ದಾರೆ, ಯೋಬ ಮಾತ್ರ ತಪ್ಪು ಮಾಡ್ತಾ ಇಲ್ಲಪ್ಪ. ಈ ಯೋಬನ ಹಿಂಗಾದ್ರೂ ಮಾಡಿ ಶೋಧನೆ ಕೊಡೋಣ. ಯೋಬ ಒಂದ್ಸತಿ ದೇವ್ರಿಗೆ ಅಗೇನ್ಸ್ಟ್ ಮಾತಾಡ್ಬಿಟ್ರೆ ಮುಗೀತು,
ಎಲ್ಲರೂ ಪಾಪಗಳೇ. ಅವಾಗ ಮತ್ತೆ ಮೆಸ್ಸಾಯಕ್ಕೆ ಬರಕ್ಕೆ ದಾರಿ ಇರಲ್ಲ. ಹಲ್ಲೆಲೂಯಾ. ದಿಸ್ ವಾಸ್ ದ ಥಾಟ್ ಆಫ್ ಸೈಟನ್. Hallelujah. We should understand with a deep inside why the Bible is ಏನಕ್ಕೆ ಈ ಸಿಚುವೇಶನ್ ಬರ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಈಗ ಇಂಪಾರ್ಟೆಂಟ್ ಆಗಿ ಆಗ್ತದೆ. ನೀನು ಏನ್ ಮಾಡಿದ್ರೆ ಏದೋ ಮನುಷ್ಯ ಪ್ರಾಣಕ್ಕೆ ಪ್ರಾಣ, ಚರ್ಮಕ್ಕೆ ಚರ್ಮ ಉಳಿದ್ರೆ ಸಾಕಪ್ಪ, ನೀನ್ ಎಲ್ಲ ಕಿತ್ಕೊಂಡಪ್ಪ ನನ್ನ ಪ್ರಾಣ ಉಳಿತಲ್ಲ ಅಂತ ಬಚಾವಾಗಿ ಓಡೋಗ್ಬಿಡ್ತಾರೆ. ಬಟ್ ನೀನು ಒಂದ್ಸತಿ ಅಥಾರಿಟಿ ಕೊಟ್ಟು ನೋಡು ನನಗೆ, ಅವನ ಮೈ ಮೇಲೆ ನಾನು ಕೈ ಇಕ್ತೀನಿ ಅಂತ ಸೇಟನ್ ಹೇಳಿದ್ರೆ, ದೇವ್ರು ಹೇಳ್ತಾರೆ ನೀನ್ ಏನ್ ಬೇಕೋ ಮಾಡು, ಆದ್ರೆ ಅವನ ಪ್ರಾಣಕ್ಕೆ ಮಾತ್ರ ಹಾನಿ ಮಾಡಬೇಡ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವನಿಗೆ ತಲೆಯಿಂದ ಹಿಡಿದು ನಡುನತ್ತಿಯಿಂದ ಹಿಡಿದು ಕಾಲುವರೆಗೂ ಫುಲ್ ಬಾಯಿಲ್ಸ್ ಬಂದ್ಬಿಟ್ಟಿತ್ತು, ಬಬ್ಬೆ ಬಂದ್ಬಿಟ್ಟಿತ್ತು. ಏನ್ ಬಂದ್ಬಿಟ್ಟಿತ್ತು? ಬಬ್ಬೆ ಬಂದ್ಬಿಟ್ಟಿತ್ತು. ಕುಷ್ಠರೋಗ ಬಂದ್ಬಿಟ್ಟಿತ್ತು. ಕೆರ್ಕೊಳ್ತಾ ಇದ್ರೆ ರಕ್ತ ಬರ್ತಾ ಇತ್ತು, ನೋವ್ತಾ ಇತ್ತು. ಅಷ್ಟೇ ಅಲ್ಲ, ಅವನ ಬಾಡಿನ ಬಂದು ಲಿಟ್ರಲ್ ಆಗಿ ಹುಳಗಳು ತಿಂತಾ ಇತ್ತಂತೆ. ಎಷ್ಟು ಹುಳನಪ್ಪ ಓಡಿಸ್ತೀರಾ? ಮೊದಲೇ ಗಾಯ ಆಗಿದೆ, ನಮ್ಗೆ ಹೆಂಗೆ ಗಾಯ ಮೇಲೆ ಒಂದು ಹುಳ ಕಚ್ಬಿಟ್ರು ಇಲ್ಲ ಕಚ್ಬಿಡ್ತಾ ಅಂದ್ಬಿಟ್ಟು ಹೋಗ್ಬಿಟ್ಟು ಏನೇನು ಹಾಕೊಂತೀವಿ, ಫುಲ್ ಕೇರ್ ಮಾಡ್ತೀವಿ, ನೋಡ್ಕೊತೀವಿ. ಇಲ್ಲಿ ಸ್ವಲ್ಪ ಟಚ್ ಆಗೋಕ್ಕೂ ಬಿಡಲ್ಲ, ಹಿಂಗೆ ಫುಲ್ ಕೇರು. ಬಾಡಿ ಫುಲ್ ಆಗ್ಬಿಟ್ಟಿದೆ ಒಬ್ಬನಿಗೆ, ಮಲ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಫುಲ್ ಬಾಡಿ ಬಾಯ್ಲ್ಸ್ ಆಗಿತ್ತು, ಫುಲ್ ಬಾಡಿ ಗುಳ್ಳೆಗಳಾಗಿತ್ತು, ಫುಲ್ ಬಾಡಿಗೆ ಕುಷ್ಠರೋಗ ಬಂದಿತ್ತು, ಫುಲ್ ಬಾಡಿಯಲ್ಲಿ ಹುಳಗಳು ತಿಂತಾ ಇತ್ತು. ಎಲ್ಲಂತ ಹುಳಗಳನ್ನ ಓಡಿಸೋದು. ಯೋಬನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಯೋಬನಿಗೆ ಸೈತಾನನ ಶೋಧನೆ ಕೊಟ್ಟಿದ್ದ. ಹಲ್ಲೆಲೂಯಾ. ದೇವರು ಅಲೋ ಮಾಡಿದ್ದಕ್ಕೆ ಅವನಿಗೆ ಶೋಧನೆ ಬಂದಿದೆ. ದೇವರು ಅಲೋ ಮಾಡಿಲ್ಲ ಅಂದ್ರೆ ಒಂದು ಶೋಧನೆ ಯೋಬನಿಗೆ ಬರ್ತಾ ಇದ್ದಿಲ್ಲ. ಯಾಕಂದ್ರೆ ಸೈತಾನನಿಗೆ ಅಧಿಕಾರ ಇಲ್ಲ ಯೋಬನನ್ನ ಮುಟ್ಟಲಿಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಯೋಬನ ಪರಿಸ್ಥಿತಿ ಹೆಂಗಾಗಿದೆ. 3 ಜನ ಫ್ರೆಂಡ್ಸ್ ಬರ್ತಾ ಇದಾರೆ ಯೋಬನ್ಗೆ. ಎಷ್ಟು ಜನ? ಯಾಕೆ ಬರ್ತಾ ಇದಾರೆ ಗೊತ್ತಾ? ಜಸ್ಟಿಫೈ ಮಾಡೋಕ್ಕೆ. ಬಂದ್ಬಿಟ್ಟು ಏನಂತಾರೆ ಗೊತ್ತಾ? ನೀನೇನೋ ತಪ್ಪು ಮಾಡಿದ್ಯಾ, ಏನೋ ಪಾಪ ಮಾಡಿದ್ಯಾ ನೀನು, ಅದಕ್ಕೆ ನಿನ್ಗೆ ಕಷ್ಟ ಬಂದಿದೆ ಅಂತ. ಯೋಬ ಏನು ಹೇಳ್ತಾನೆ ಗೊತ್ತಾ? ನಾನು ತಪ್ಪು ಮಾಡೇ ಇಲ್ಲ, ನಾನು ಯಾವುದು ತಪ್ಪು ಮಾಡಿಲ್ಲ. ಹಲ್ಲೆಲೂಯಾ. ಯೋಬ ಏನು ಹೇಳ್ತಾನೆ ಗೊತ್ತಾ? ನನ್ನ ಕಣ್ ಜೊತೆ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಮೇಡ್ ಕವನೆಂಟ್ ವಿತ್ ಮೈ ಐಸ್ ದಟ್ ಐ ವಿಲ್ ನಾಟ್ ಲುಕ್ ಟು ಎ ವುಮನ್. ಏನಂತ ನಾನೊಂದು ಹೆಂಗಸನ್ನ ಕೆಟ್ಟ ದೃಷ್ಟಿಯಿಂದ ನಾನು ನೋಡಲ್ಲ. ನನ್ನ ಕಣ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಲುಕ್ ಅಟ್ ಇಸ್ ಪವರ್ಫುಲ್ ಡಿಕ್ಲರೇಷನ್. ನಾನು ನೋಡಿ ಕೂಡ ನಾನು ಪಾಪ ಮಾಡಲಿಲ್ಲ, ನಾನು ಯಾವ ವಿಷಯದಲ್ಲೂ ನಾನು ಪಾಪ ಮಾಡಲಿಲ್ಲ ಅಂತ ಯೋಬ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ 3 ಜನ ಫ್ರೆಂಡ್ಸ್ ಬಂದ್ಬಿಟ್ಟು ಆರ್ಗ್ಯೂ ಮಾಡ್ತಾ ಇದ್ದಾರೆ. ನೀನೇನೋ ತಪ್ಪು ಮಾಡಿದ್ಯಾ, ಏನೋ ತಪ್ಪಿದೆ, ದೇವರಿಂದ ಯಾವುದು ಮುಚ್ಚೋ ಹೋಗೋದಿಲ್ಲ, ಏನೋ ತಪ್ಪಿದೆ, ಅದಕ್ಕೆ ನಿನ್ಗೆ ಕಷ್ಟ ಬಂದಿದ್ದಿಲ್ಲ. ಅಂದ್ರೆ ದೇವರು ಯಾರಿಗೂ ಕಷ್ಟ ಕೊಡಲ್ಲ. ಏನಂತೆ? ದೇವರು ಯಾರಿಗೂ ಕಷ್ಟ ಕೊಡಲ್ಲ. ಇವಾಗ ಕೂಡ ನಮ್ಮ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಈ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾರಿಗಾದ್ರೂ ಏನಾದ್ರು ಸ್ವಲ್ಪ ಕಷ್ಟ ಬಂದ್ರೆ ಏನೋ ತಪ್ಪು ಮಾಡಿದ್ದಾರೆ ಇವರು, ದೇವರಿಗೆ ತಪ್ಪು ಮಾಡಿದ್ದಾರೆ, ದೇವರಿಗೆ ಪಾಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಏನ್ ಮಾಡ್ತಾರೆ? ರೂಮರ್ ಸ್ಪ್ರೆಡ್ ಮಾಡ್ತಾರೆ. ಸೊ ಇವಾಗ ಏನು ಅರ್ಥ ಮಾಡ್ಕೊಳ್ಬೇಕು, ಈ ಫ್ರೆಂಡ್ಸ್ ಕೂಡ ಅದೇ ಮೆಂಟಾಲಿಟಿಯಲ್ಲಿ ಬಂದಿದ್ದಾರೆ. ನೀನ್ ತಪ್ಪು ಮಾಡಿದೆ ಯೋಬ, ನೀನ್ ರಿಪೆಂಟ್ ಆಗು ಅಂತ ಹೇಳ್ತಾ ಇರ್ತಾನೆ. ಯೋಬ ಅವನು ಜಸ್ಟಿಫೈ ಮಾಡ್ತಾ ಇರ್ತಾನೆ, ನಾನು ತಪ್ಪು ಮಾಡೇ ಇಲ್ಲ. ಹಲ್ಲೆಲೂಯಾ. ಯೋಬನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಯೋಬ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಂದ್ರೆ, ಅವನು ದಿನ ಏನಂತೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ ದೇವರಿಗೆ. ಯಾಕೆ? ಭಯ ಬೀಳ್ತಾ ಇದ್ದ, ಎಲ್ಲಿ ನಾನು ದೇವರಿಗೆ ತಪ್ಪು ಮಾಡಿದ್ರೆ ಅದಕ್ಕೆ ಏನ್ ಮಾಡ್ತಾ ಇದ್ದ, ಅವ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ. ಅವನು ಸ್ಯಾಕ್ರಿಫೈಸ್ ಮಾಡ್ದ. ಅವ್ರ ಮಕ್ಳು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ. ದೇವರೇ ನಾನು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸು, ನನ್ನ ಮಕ್ಳು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸು. ಎವ್ರಿ ಡೇ ಅವ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ ಜೆಹೋವಾ ಗಾಡ್ ಹತ್ರ. ಅವ್ನು ಹೇಳ್ತಾ ಇದ್ದ ನಾನು ಏನೂ ತಪ್ಪು ಮಾಡಿಲ್ಲ. ಬಟ್ ಈ ಫ್ರೆಂಡ್ಸ್ ಹೇಳ್ತಾರೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಈ ಬುಕ್ ಅಲ್ಲಿ ಇರೋ ಸ್ಪೆಷಾಲಿಟಿ ಏನಂದ್ರೆ ಇಟ್ ಸ್ಪೀಕ್ಸ್ ಅಬೌಟ್ ದ ವಿಸ್ಡಮ್. ಜ್ಞಾನದ ಬಗ್ಗೆ ಮಾತಾಡ್ತದೆ. ಎಲ್ಲ ಒಂದು ಏನಂತೆ ಜಸ್ಟಿಫಿಕೇಶನ್ ಮಾತಾಡ್ತದೆ. ಇದರಲ್ಲಿ ಇರೋ ಒಂದೊಂದು ಮಾತುಗಳು ನೀವು ಅರ್ಥ ಮಾಡ್ಕೊಂಡ್ರೆ, ಇದು ಇರುವಂತ ಒಂದೊಂದು ಕಂಟೆಕ್ಸ್ಟ್, ಆ ಹೇಳ್ತಾ ಇರುವಂತ ವೇ ಅರ್ಥ ಮಾಡ್ಕೊಂಡ್ರೆ, ಆಗಿನ ಕಾಲದಲ್ಲಿ ಇರುವಂತವ್ರಿಗೆ ಜ್ಞಾನ ಇವಾಗಿರುವಂತ ನಥಿಂಗ್. ಇಟ್ಸ್ ಎ ಸ್ಯಾಂಡ್, ಅ ಸಿಂಗಲ್ ಸ್ಯಾಂಡ್ ಇನ್ ದ ಡೆಸರ್ಟ್ ಅಂತ ನಮ್ಗಿರುವಂಥದ್ದಷ್ಟೇ. ಅವ್ರು ಏನು ರೀತಿಯಲ್ಲಿ ಬರೀತಾರೆ ಅಂದ್ರೆ ಒಂದು ಅದ್ಭುತವಾದ ರೀತಿಯಲ್ಲಿ ಅವ್ರು ಬರೀತಾರೆ. ಅವ್ರು ಜಸ್ಟಿಫೈ ಮಾಡ್ತಾರೆ. ಒಂದು ಮನುಷ್ಯ ತಾಯಿಯ ಗರ್ಭದಿಂದ ಬಂದು ನನ್ನ ಪಾಪಿ ಅಲ್ಲ ಅಂತ ಹೇಳಕ್ಕಾಗುತ್ತಾ? ಒಂದು ಪಾಪಿನೇ. ಅದರಲ್ಲಿ ಇಲ್ಲಿ ಆರ್ಗ್ಯೂ ಮಾಡ್ತಾರೆ. ಯಾಕೆ ಒಂದು ವಿಕೆಟ್ ಪರ್ಸನ್ ಪ್ರಾಸ್ಪರ್ ಆಗ್ತಾ ಇರ್ತಾನೆ, ಬಟ್ ಯಾಕೆ ಒಂದು ರೈಚಸ್ ಪರ್ಸನ್ ಯಾವಾಗ ಸಫರ್ ಮಾಡಬೇಕು? ಹಲ್ಲೆಲೂಯಾ. ಅದರಲ್ಲಿ ಹೇಳ್ತಾರೆ ಒಂದು ವಿಕೆಟ್ ಪರ್ಸನ್ ಯಾಕೆ ತುಂಬಾ ಪ್ರಾಸ್ಪರ್ ಆಗ್ತಾರೆ, ಅವ್ರ ಮಕ್ಕಳು ಏನ್ ಮಾಡ್ತಾರೆ, ಫ್ಲೂಟ್ ಬರ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರಂತೆ. ಯಾರು?
ವಿಕೆಟ್ ಪರ್ಸನ್ ಮಕ್ಕಳು, ಅವ್ರು ಎಂಜಾಯ್ ಮಾಡ್ತಾರಂತೆ. ಅವ್ರು ಹೇಳ್ತಾರಂತೆ, ದೇವ್ರೇ ಇಲ್ಲ, ನಮಗೆ ದೇವರು ಬೇಕಾಗಿಲ್ಲ, ನಾವು ಎಂಜಾಯ್ ಮಾಡೋಣ. ಆ ರೀತಿಯಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರಂತೆ. ಯಾರು? ವಿಕೆಟ್ ಪರ್ಸನ್ಸ್. ಅವ್ರಿಗೆ ದೇವ್ರು ಬೇಕೇ ಆಗಿಲ್ಲ ಅಂತೆ. ಆದರೆ ಅಲ್ಲಿ ಹೇಳ್ತಾರೆ, ದೇವರು ಈ ವಿಕೆಟ್ ಪರ್ಸನ್ನ ಪ್ರಾಸ್ಪರ್ ಮಾಡ್ತಾರೆ ಅಂತೆ. ಆದ್ರೆ ಒಂದು ಎಂಡಿಗೆ ಇರ್ತಾರಂತೆ, ಅಲ್ಲಿ ಅವ್ರು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ಬೇಕಂತ. ಹಲ್ಲೆಲೂಯಾ. ಬಟ್ ಅದೇ ಒಂದು ರೈಚಸ್ ಪರ್ಸನ್ಗೆ ಸಫರಿಂಗ್ ಇದ್ರು ಕೂಡ ಒಂದು ಟೈಮ್ನಲ್ಲಿ ದೇವರು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾರೆ ಅಂತ ನಿರೀಕ್ಷೆ ಅವ್ರಿಗೆ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಏನಂತೆ, ನಿಮ್ಮ ಒಂದು ಆದಿಯು ಅಲ್ಪವಾಗಿದ್ದರೂ ನಿಮ್ಮ ಅಂತ್ಯವು ಸಂಪೂರ್ಣವಾಗುವುದು. ಇವಂತೂ ಯುವರ್ ಡೇಸ್ ಇನ್ ದ ಬಿಗಿನಿಂಗ್ ಈಸ್ ಏನಂತೆ ಸ್ಮಾಲ್, ಯುವರ್ ಲೇಟರ್ ಡೇಸ್ ವಿಲ್ ಬಿ ಗ್ರೇಟ್ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ರಿ, ಜೋಬ್ ಇಸ್ ಸಫರಿಂಗ್. ಈ ಸಫರಿಂಗ್ ಅಲ್ಲಿ ಅವ್ರ ಫ್ರೆಂಡ್ಸ್ ಬಂದು ನೀನ್ ಪಾಪ ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ತಾರೆ. ಹೆಂಗಿರುತ್ತೆ? ಉರಿಯೋ ತುಪ್ಪಕ್ಕೆ, ಓಕೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ. ಸೊ ದಟ್ ಇಸ್ ವಾಟ್ ಹ್ಯಾಪನಿಂಗ್ ಹಿಯರ್. ಅಯ್ಯೋ, ನಾನು ಇಷ್ಟೊಂದು ಸಫರ್ ಮಾಡ್ತಾ ಇದ್ದೀನಿ, ಇವ್ರು ಬಂದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಅಂದ್ರೆ ಇವ್ರು ನನಗೆ ವಾಪಸ್ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮೈನ್ ಕಷ್ಟ ಬೇಜಾರಾಗೋ ವಿಷಯ ಅಂದ್ರೆ ಅವ್ರ ಹೆಂಡತಿ ಬಂದು ಹೇಳ್ಬಿಡ್ತಾಳೆ, ಯಾಕಪ್ಪ ಬದುಕಿದ್ಯಾ, ಸತ್ತೋಗ್ಬಿಡು. ಹೆಂಗಿರುತ್ತೆ? ಯಾಕೆ ಬದುಕಿದ್ಯಾ, ಬೂದಿನ ತಲೆ ಮೇಲೆ ಹಾಕೋ, ದೇವರಿಗೆ ಬೈದ್ಬಿಟ್ಟು ಪ್ರಾಣ ಬಿಟ್ಬಿಡು, ದೇವ್ರಿಗೆ ಕರ್ಸ್ ಮಾಡು, ಬಾಯಿ ತೆಗ್ದು ಕರ್ಸ್ ಮಾಡು. ಯಾವಾಗವ್ರಿಗೂ ಕರ್ಸ್ ಮಾಡಲ್ಲ ನೀನು. ನಾನು ನೋಡಿದ್ದೀನಿ, ನಾನು ನಿನ್ನ ಜೊತೆ ಮದುವೆ ಆದಾಗಿಂದ ನೋಡಿದ್ದೀನಿ, ದೇವ್ರು ಒಳ್ಳೇನು ಅಂತಾನೆ ಇದ್ದೆ. ದೇವ್ರೆಲ್ಲ ಕಿತ್ಕೊಂಡ್ಬಿಟ್ಟ, ಮಕ್ಳನ್ನ ಕಿತ್ಕೊಂಡ್ಬಿಟ್ಟ, ನಿನ್ಗೆ ಬರಬಾರ್ದು ರೋಗ ಕೂಡ ಬಂದ್ಬಿಡ್ತು, ಕರ್ಸ್ ಮಾಡ್ಬಿಟ್ಟು ಸತ್ತೋಗ್ಬಿಡು, ಯಾಕೆ ಬದುಕಿದ್ಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ಈಸ್ ದ ಥಾಟ್ ಆಫ್ ಅ ಕಾಮನ್ ಮ್ಯಾನ್, ಬಟ್ ದ ಸೂಪರ್ ನ್ಯಾಚುರಲ್ ಥಾಟ್, ದೇವರ ಮನುಷ್ಯನ ಆಲೋಚನೆ ಯೋಬನಿಗಿತ್ತು. ಅವನು ಹೇಳ್ತಾನೆ, when we receive good from God, we will not say anything. When we receive bad from God, why should we speak against him? Hallelujah. ದೇವರಿಂದ ಒಳ್ಳೆ ತಗೊಂಡ್ ತರುವಾಗ ಮಾತ್ರ ಏನು ಹೇಳಲ್ಲ. ಕೆಟ್ಟದ್ ಮಾಡಿದ ತಕ್ಷಣ ಯಾಕೆ ಮಾಡಿದೆ ಅಂತ ಕೇಳ್ಬೇಕಾ, ಬೈಬೇಕಾ? Hallelujah. This was his answer for his wife. ಹೆಂಗಾದ್ರೂ ಹೋಗಂತ ಹೋಗ್ಬಿಟ್ರು ಅವ್ರ ಹೆಂಡತಿ. Hallelujah. Hallelujah. Wife left, children's dead, all the wealth is gone. Now friends are coming. ಓದ್ಲು, ನಮ್ಗೆ ಗೊತ್ತಿತ್ತು ನೀವು ಬರ್ತೀರಾ ಫ್ರೆಂಡ್ಸ್ ಅಂತ, ಬನ್ನಿ ಮಾತಾಡೋಣ, ಯು ಎನ್ಕರೇಜ್ ಮೀ, ಯು ಗಿವ್ ಮೀ ಸಪೋರ್ಟ್. ಬಂದ್ಬಿಟ್ಟು ಯು ಹ್ಯಾವ್ ಸಿನ್ಡ್. ನೋ, ಐ ಹ್ಯಾವ್ ನಾಟ್ ಸಿನ್. ಪಾಪ ಇವನು ಆರ್ಗ್ಯೂ ಮಾಡ್ತಿದ್ದಾನೆ. ಅವರೆಲ್ಲ ಹೇಳ್ತಿದ್ದಾರೆ, ನೀನು ತಪ್ಪು ಮಾಡಿದ್ಯಾ, ನೀನೇನೋ ಪಾಪ ಮಾಡಿದ್ಯಾ, ನಿನಗೆ ಗೊತ್ತಿಲ್ದಿರೋ ಪಾಪ ಕೂಡ ನೀನು ಮಾಡಿರ್ತೀಯ, ರಿಪೆಂಟ್ ಆಗು ಅಂತ ಹೇಳ್ತಿರ್ತಾರೆ. ಅವ್ನು, ಇಲ್ಲ, ನಾನು ಮಾಡಿಲ್ಲ. ನನ್ನ ಕ್ಯಾರೆಕ್ಟರ್ ಹೆಂಗಂದ್ರೆ, ನಾನೊಂದು ನೇಕೆಡ್ ಪರ್ಸನ್ ನೋಡಿದ್ರೆ ಹೋಗ್ಬಿಟ್ಟು ಅವ್ನಿಗೆ ಕ್ಲೋತ್ ಕೊಡ್ತಾ ಇದ್ದೆ. ಯಾರಾದರೂ ವಿಡೋ ಇದ್ರೆ ಅವ್ರನ್ನ ಹೋಗಿ ನಾನು ನೋಡ್ಕೊತಾ ಇದ್ದೆ. ಯಾರಾದರೂ ಪೋರ್ ಇದ್ರೆ ಅವ್ರಿಗೆ ಹೋಗಿ ಊಟ ಕೊಡ್ತಾ ಇದ್ದೆ. ಯಾರಾದರೂ ನೀಡಿಯಲ್ಲಿದ್ರೆ ನಾನು ಹೋಗಿ ಅವ್ರನ್ನ ನೋಡ್ಕೊತಾ ಇದ್ದೆ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ನಾನು ಯಾರ್ಯಾರು ಏನೇನು ಇಲ್ಲ ಅಂದ್ರೆ ಅವ್ರಿಗೆಲ್ಲ ಹೋಗಿ ನಾನು ನೋಡ್ಕೊತಾ ಇದ್ದೆ. I was the father for the orphans. I was like a father for the widow. ಏನು ಇಲ್ದೇ ಇರೋರಿಗೆ, ನಾನು ಪೂರ್ ಪೀಪಲ್ಗೆ ನಾನು ಕೊಟ್ಟಿದ್ದೀನಿ. ನಾನು ಈ ರೀತಿಯಲ್ಲಿ ಇದ್ದೀನಿ, ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತ ಅವನು ನಾವು ಡಿಫೆಂಡ್ ಮಾಡ್ತಿದ್ದೇನೆ. ಯೆಟ್ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಏನೋ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಚಾಪ್ಟರ್ ನೀವು, ಇಡೀ ಪುಸ್ತಕ ನೀವು ಹೋಗ್ತಾರೆ, ಇಟ್ಸ್ ಅ ಬ್ಯೂಟಿಫುಲ್ ಬುಕ್, ಯು ಕ್ಯಾನ್ ರೀಡ್. ಎಲಿಹು ಅನ್ನೋ ಒಂದು ಫ್ರೆಂಡ್ ಮಾತ್ರ ಗಾಡ್ಸ್ ಸ್ಟ್ಯಾಂಡರ್ಡ್ ಬಗ್ಗೆ ಅವರು ಕರೆಕ್ಟಾಗಿ ಮಾತಾಡ್ತಾರೆ. ಬಟ್ ಎಲ್ಲ ಫ್ರೆಂಡ್ಸ್ ಕೂಡ ನೀನು ಯೋಬ ತಪ್ಪು ಮಾಡಿದ್ದಾನೆ ಅಂತ ಮಾತಾಡ್ತಾ ಇದ್ದಾರೆ. ಅಟ್ ದ ಲಾಸ್ಟ್ ಮೂಮೆಂಟಲ್ಲಿ ಗಾಡ್ ಎಂಟರ್ವಿನ್ಸ್. ಹಲ್ಲೆಲೂಯಾ. ದೇವರು ಬಂದು ಯೋಬನ್ಗೆ ಹೇಳ್ತಾರೆ, ಯೋಬನೇ, ಶೂರನಂತ ಎದ್ದು ನಿಂತ್ಕೊಂಡು ನಡುಕಟ್ಟು, ಈಗ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ರಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ಚಾಪ್ಟರ್ ಫುಲ್ 38 ಚಾಪ್ಟರ್ಸ್ ವರೆಗೂ ದೇರ್ ಫ್ರೆಂಡ್ಸ್ ವೇರ್ ಡಿಸ್ಕಸಿಂಗ್ ಅಬೌಟ್ ಜೋಬ್. ಆಮೇಲೆ ಯೋಬನ ಒಂದು ಪರಿಸ್ಥಿತಿ ಏನಾಗಿತ್ತು, ಯೋಬನ ಒಂದು ಏನ್ ತಪ್ಪು ಮಾಡಿದ ಅಂತ ಅವ್ರ ಫ್ರೆಂಡ್ಸ್ ಮಾತಾಡ್ತಾನೆ ಇದ್ರು. 38ನೇ ಅಧ್ಯಾಯದಲ್ಲಿ ದೇವರು ಬಂದು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲೆಟ್ ಅಸ್ ಓಪನ್. ಓಕೆ, 38 ಇಂದ 42 ವರೆಗೂ
ಓಕೆ, ಓದೋದು ಬೇಡ, ಚಾಪ್ಟರ್ ಹೆಸರು ಹೇಳ್ತಾ ಇದ್ದೀನಿ. 38 ಚಾಪ್ಟರ್ ಇಂದ 42 ಚಾಪ್ಟರ್ ಅವ್ರಿಗೆ ಕೂಡ ಇದು ಬರ್ತದೆ, ಇದು ನಮಗೆ ಅರ್ಥ ಆಗ್ತದೆ, ನಮಗೆ ಗೊತ್ತಾಗ್ಬೋದು. ಆದ್ರೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿ ನಡೀತಾ ಇದೆ ಅಂದ್ರೆ, ಇಲ್ಲಿ ದೇವರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಿ ಕ್ವಶನ್ಸ್ ಜೋಬ್. ದೇವರು ಒಂದು ಜ್ಞಾನ ಉಳ್ಳಂತ ಮಾತುಗಳಿಂದ ಯೋಬನಿಗೆ ಕ್ವಶನ್ ಮಾಡ್ತಾ ಇರುವಾಗ ಯೋಬನ ಹತ್ರ ಉತ್ತರನೇ ಇರಲ್ಲ. ಲಾರ್ಡ್, ಓ ಮೈ ಲಾರ್ಡ್, ನೀನು ಈ ಕ್ವಶನ್ಸ್ಗೆಲ್ಲ ನನ್ನ ಹತ್ರ ಆನ್ಸರ್ ಇರಲ್ಲ. ದೇವ್ರು ಹೇಳ್ತಾರೆ, ವೆನ್ ಐ ಲೈಡ್ ಫೌಂಡೇಶನ್ಸ್ ಟು ದ ಅರ್ತ್ ವೇರ್ ಯು, ನೀನು ಎಲ್ಲಿದ್ದೆ? ದೇವ್ರು ಹಾಕು ಒಂದೊಂದು ವಿಸ್ಡಮ್ ಕ್ವಶನ್ಸ್ಗೆ. ಸಮುದ್ರಕ್ಕೆ ಒಂದು ದಾರಿ, ಒಂದು ಲೈನ್ ಹೇಳ್ದಿ, ನೀನು ಇಲ್ಲೇ ಇರು, ಇದ್ರ ಮೇಲೆ ಬರಬೇಡ ಅಂತ ಹೇಳಿದ್ದು ಯಾರು? ಗಾಡ್ ಕ್ವಶನ್ಸ್. ಈ ರೀತಿಯಲ್ಲೇ ಮಾಡಿದ್ ಯಾರು? ದೇವರ ವಿಸ್ಡಮ್ಗೆ. ಇಲ್ಲಿ ಬರುವಂತ ಔಟ್ಸ್ಟ್ಯಾಂಡಿಂಗ್ ಗಾಡ್ ಸ್ಟ್ಯಾಂಡರ್ಡ್ಸ್ ವರ್ಡ್ಸ್ ಜೋಬ್ಗೆ ಆನ್ಸರ್ ಮಾಡಕ್ಕೆ ಆಗಲ್ಲ. ಹಿ ಸೇಸ್, ನಾನು ಬರೀ ಮನುಷ್ಯ ದೇವ್ರೆ, ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಯೋಬನ್ಗೆ ಈ ರೀತಿಯಲ್ಲಿ ದೇವರು ಇದು ಮಾಡ್ತಾರೆ. ಬಟ್ ಇಡೀ ಒಂದು ಪುಸ್ತಕದಲ್ಲಿ ವಿಶೇಷತೆ ಏನಂದ್ರೆ, ಯೋಬ ಒಂದು ಸಾರಿ ಕೂಡ ದೇವರಿಗೆ ಶಪಿಸುವುದಿಲ್ಲ, ದೇವರಿಗೆ ಅಗೇನ್ಸ್ಟ್ ಮಾತಾಡಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ಲಿ I'll close it in 5 minutes. ಈಗ ದ ಥಿಂಗ್ ಈಸ್ ಏನು ಅಂದರೆ, ಆ ಟೈಮ್ನಲ್ಲಿ ಏನಾಗಿತ್ತು? ಲೆಟ್ ಅಸ್ ಓಪನ್ ಟು ರೆವಲ್ಯೂಷನ್ ಚಾಪ್ಟರ್ 12 9. So the great dragon was cast out, that the serpent of old, called the devil and the Satan, who deceived the whole world. He was cast into the earth, and the angels were cast out with him. ಓಕೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ವೈ ಸೈಟನ್ ಹ್ಯಾಡ್ ಅನ್ ಐ ಆನ್ ಜೋಬ್ ಅಂದರೆ ಹಿ ವಾಸ್ ಅ ರೈಚಸ್ ಗೈ. ಆ್ಯಂಡ್ ಆಲ್ಸೋ ಕಮಿಂಗ್ ಟು, ನಾವು ಅರ್ಥ ಮಾಡ್ಕೊಳ್ಬೋದು, ಸೈಟನ್ಗೆ ಎಲ್ಲೆಲ್ಲಿ ಕಣ್ಣಿತ್ತು, ಯಾಕೆ ಕಣ್ಣಿತ್ತು ಅಂದರೆ, ಬಿಕಾಸ್ ದ ಸೀಡ್. ಹಲ್ಲೆಲೂಯಾ. ಸೈಟನ್ಗೆ ಕಣ್ಣಿತ್ತು. ಓಕೆ, these people are coming, mighty people are coming out of Egypt. Who are they? ಇಸ್ರಾಯೇಲ್ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಬೇಕು ಅಂತ ಮೋಶೆ ಹುಟ್ಟುವಂಥ ಟೈಮ್ನಲ್ಲಿ ಘೋಷಣೆ ಹೊರಡಿಸ್ತಾರೆ. ಮತ್ತು ಯೇಸು ಸ್ವಾಮಿ ಹುಟ್ಟಿದಾಗ ಕೂಡ ಯೇಸು ಸ್ವಾಮಿ ಗಂಡು ಮಕ್ಕಳನ್ನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಘೋಷಣೆ ಹೊರಡಿಸ್ತಾರೆ. ಯಾಕೆ? ಬಿಕಾಸ್ ಯು ವಾಂಟ್ ಟು ಡಿಸ್ಟ್ರಾಯ್ ದ ಸೀಡ್. ಯೇಸು ಸ್ವಾಮಿಯನ್ನ, ಬರುವಿಕೆನ, ಮಸ್ಸಾಯನನ್ನ ಅಂತ್ಯಗೊಳಿಸ್ಬೇಕು ಅಂತ ಸೈತನನ್ನು ಟ್ರೈ ಮಾಡ್ತಾ ಇರ್ತಾನೆ. ಅವ್ರು ಕಟ್ಟಿರುವಂಥ ಏನಂತ ಸೈತನ್ ಎಲ್ಲ ಕಡೆ ನಾವು ಟ್ರೈ ಮಾಡ್ತಾನೆ. ಹಿ ವಾಂಟ್ಸ್ ಟು ಕ್ಲೋಸ್ ದ ಚಾಪ್ಟರ್ ಆಫ್ ಮಸಾಯ. He was thinking, if I put full stop here, ಅವಾಗ ಏನಾಗುತ್ತೆ? God's plan will not work, this property will be mine. Hallelujah. ಸೊ ಈಗ ಈ ರೀತಿಯಲ್ಲಿ ಅವನು ಎಲ್ಲಾದ್ರೂ ಒಂದ್ ಕಡೆ ತಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದ. ಆದ್ರೆ ಯೇಸು ಸ್ವಾಮಿ ಬಂದ್ರು. ಈಗ ನಡೀತಾ ಇರುವಂತ ವಿಚಾರ ಏನಂದ್ರೆ, ಪರಲೋಕ ರಾಜ್ಯದಲ್ಲಿ ನಮ್ಮ ಕುರಿತಾಗಿ ದೂಷಣೆ ಮಾಡುವಂತ ದುರಾತ್ಮ ಸೈತಾನ ಯಾವಾಗ ಕೂಡ ದುರಾತ್ಮ ಏನ್ ಮಾಡ್ತಾ ಇದ್ದಾರಂತೆ? ದೂಷಣೆ ಮಾಡ್ತಾ ಇದ್ದಾನೆ. ಆಗಿನ ಟೈಮ್ನಲ್ಲಿ ಜೋಬ್ಗೆ ಮಾತ್ರ ಹೋಗಿ ಅಕ್ಯೂಸ್ ಮಾಡ್ತಾ ಇಲ್ಲ, ಇವಾಗ ಕೂಡ ನಮಗೂ ಅಕ್ಯೂಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಿನ ಟೈಮ್ನಲ್ಲಿ ಜೋಬ್ ಮೇಲೆ ಹೇಳಕ್ಕೆ ಏನೂ ಕಂಪ್ಲೇಂಟ್ಸ್ ಇದ್ದಿಲ್ಲ. ಈಗಿನ ಟೈಮ್ನಲ್ಲಿ ಹೇಳಕ್ಕೆ ತುಂಬಾ ಕಂಪ್ಲೇಂಟ್. ಲಾರ್ಡ್, your children are sleeping, Lord. Your children are not praying, Lord. Your children are disobedient, Lord. Your children are making fun of your children. Your children are gossiping about your children. Hallelujah. Hallelujah. Your children are making rumors of your children. ಈಗ ನೀವು ನಾವು ಅರ್ಥ ಮಾಡ್ಕೊಳ್ಬೇಕು, ಸೈತಾನ ದೇವರ ಮುಂದೆ ನಿಂತುಕೊಂಡು ನಮ್ಮ ಬಗ್ಗೆ ದೂರು ಹೇಳ್ತಾ ಇದ್ದಾನೆ. ಯೋಬನಿಗೆ ಹೇಳಿದಂತ ದೂರುಗಳು ನಮ್ಮ ಕುರಿತಾಗೂ ಕೂಡ ಹೇಳ್ತಾ ಇದ್ದಾನೆ. How should God defend us? It is okay, Satan, they are my children, go ಅಂತ ಹೇಳ್ತಾರೆ. God has standard to, ಏನಂತೆ, ದೇವರಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಅವರ ವಿಚಾರ ಕುರಿತಾಗಿ ಅವರು ಕೂಡ ಏನ್ ಮಾಡ್ತಾರೆ? ಹೋರಾಟ ಮಾಡ್ತಾರೆ. ಈವನ್ ಹಿ ಫೈಟ್ಸ್ ಇನ್ ಅ ಲೀಗಲ್ ವೇ. ಸೈಟನ್ ಏನೋ ಹೇಳಿದ್ರೆ ಕೇಳ್ಕೊಳಕ್ಕೆ ದೇವ್ರು ಇಲ್ಲ, ರೆಡಿ ಇಲ್ಲ. ಅವ್ನು ಬರಲ್ಗಿಂತ ಮುಂಚೆನೆ ಗಾಡ್ ಎಲ್ಲ ಪ್ರಿಪೇರ್ ಮಾಡಿ ಇಕ್ಕಿರ್ತಾರೆ. ಎವ್ರಿ ಟೈಮ್ ಬಂದು ಅಷ್ಟೇ ಅವನ ಕೆಲಸ. ಬಟ್ ಹಿ ವಿಲ್ ನೆವರ್ ಸ್ಟಾಪ್ ಕಮಿಂಗ್ ಬ್ಯಾಕ್.
ಅಗೇನ್ ಹೊಸ ಹೊಸ ಥಿಂಗ್ಸ್ ಇಕ್ಕೊಂಡು ಬರ್ತಾನೆ. ಅಗೇನ್ ಹಿ ವಿಲ್ ಗೋ ಬ್ಯಾಕ್. ವೈ 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 ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯೋಬಂತ ಮಾಡ್ತಾ ಇರುವಂತ ಕಂಪ್ಲೇಂಟ್ ಈ ದಿನ ನಮ್ಮ ಮೇಲೆ ಮಾಡ್ತಾ ಇದ್ದಾನೆ, ಸಭೆ ಮೇಲೆ ಮಾಡ್ತಾ ಇದ್ದಾನೆ, ದೇವರ ಜನರ ಮೇಲೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ವಾಕ್ಯ ಏನಂತ ಬರೀತದೆ, ನಾವು ಓದ್ಕೊಳ್ಳೋಣ. ಪ್ರಕಟಣೆ 12ನೇ ಅಧ್ಯಾಯ 10-11 ಓದೋಣ. ಅಲ್ಲ 10 and 11. Then I heard a loud voice saying in heaven, now salvation and strength and the kingdom of our God and the power of his Christ has come. For the accusers of our brethren who accused them before God day and night and has cast down, and they overcame him by the blood of Lamb and by the word of their testimony, and they did not love their lives to death. Amen. ಕನ್ನಡದಲ್ಲಿ ಏನಿದೆ 11th ವರ್ಡ್? ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತಿಳಿದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಆಮೆನ್. ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ಅವರ ವಾಕ್ಯದ ಬಲದಿಂದಲೂ ಆತನನ್ನ ಸೈತಾನನನ್ನ ನೀವು ಜಯಿಸಬೇಕು ಅಂದ್ರೆ ಯೇಸು ಸ್ವಾಮಿಯ ರಕ್ತದಿಂದ ಮತ್ತು ನಿಮ್ಮ ಸಾಕ್ಷಿಯಿಂದ ನೀವು ಸೈತಾನನ ಒಂದೊಂದು ಮಾತುಗಳನ್ನ ಕೆಡವಿ ಹಾಕಿ ನಾಶ ಮಾಡ್ತೀರ. ಹೌದು, ವಿ ಆರ್ ಆಲ್ ಶಾರ್ಟ್ ಕಮರ್ಸ್. ನಮ್ಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಕೊರತೆ ಇದೆ. ದೇವರ ಸ್ಟ್ಯಾಂಡರ್ಡ್ಸ್ ನಾವು ಮೀಟ್ ಮಾಡೋಕ್ಕಾಗಲ್ಲ, ಆದ್ರೆ ಯೇಸು ಸ್ವಾಮಿಯ ರಕ್ತದಿಂದ ನಾವು ಮೀಟ್ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿ ರಕ್ತ ಇರುವಾಗ ಸೈಟನ್ ಹ್ಯಾಸ್ ನೋ ವರ್ಡ್, ಇಟ್ ಈಸ್ ದ ಫುಲ್ ಸ್ಟಾಪ್ ಫಾರ್ ಹಿಸ್ ವರ್ಡ್ ಅಂತ. Are you people able to understand? ನಿನ್ನ ಸಾಕ್ಷಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಿನ್ನ ಒಂದು ಜೀವಿತ ಸೈತಾನನಿಗೆ ಯಾವ ಅವಕಾಶ ಇಲ್ಲ ಮಾತಾಡ್ಲಿಕ್ಕೆ. Yes, Job was blameless, Job was God fearing. Today we have the blood of Jesus Christ. ಅದಿನ ದೇವ್ರು ಹೇಳಿದ್ರು, ಅವನು ಬ್ಲೇಮ್ಲೆಸ್ ಆಗಿದ್ದ. ಅವನು ಏನ್ ಮಾಡಿದ್ದ? ಅವನು ದೇವರನ್ನ ಫಿಯರ್ ಮಾಡ್ತಾ ಇದ್ದ, ಅವನು ಕೆಟ್ಟದನ್ನ ನಿರಾಕರಿಸಿದ್ದ, ಅವನು ಅಪ್ರೈಟ್ ಆಗಿದ್ದ. ಈ ದಿನ ಹೇಳ್ತಾ ಇದಾರೆ ಏನಂತೆ, ದೇವ್ರು ಹೇಳ್ತಾ ಇದಾರೆ, ಅವನ ಮೇಲೆ ನನ್ನ ಮಗನ ರಕ್ತ ಇದೆ, ಅವನ ಮೇಲೆ ನನ್ನ ಮಗನ ಚಿತ್ತ ಇದೆ, ಅವನು ನನ್ನ ಮಗನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದಾನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಿನ ಜೋಬ್ಗೆ ಏನೇನು ಹೇಳ್ತಾ ಇದ್ರು? ದ ಅಪ್ರೈಟ್, ದ ಬ್ಲೆಸ್ಡ್ ಪರ್ಸನ್, ಏನಂತೆ, ದ ಪರ್ಸನ್ ಹೂ ವಾಸ್ ಫಿಯರಿಂಗ್ ಗಾಡ್, ಹೂ ವಾಸ್ ಶನ್ಡ್ ಈವಿಲ್, ಹೂ ವಾಸ್ ಅಪ್ರೈಟ್. ಇವತ್ತು ನಮ್ಗೆ ಹೇಳ್ತಿದ್ರೆ ದೇ ಆರ್ ಅಪ್ರೈಟ್, ದೇ ಆರ್ ರೈಚಿಯಸ್, ದೇ ಆರ್ ಶನ್ಡ್ ಈವಿಲ್, ದೇ ಆರ್ ಏನಂತೆ ಬ್ಲೆಸ್ಡ್ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. Whatever the qualities that Job had, that was in Jesus Christ, and through his blood we are received it. Hallelujah. You people able to understand? Hallelujah. What a glorious thing to say. We have accuser, but we have a God who stands with us. ಅವನು ನಮ್ಮ ಬಗ್ಗೆ ಏನೇ ಹೇಳಿದ್ರು ಕೂಡ, you can overcome him through the blood of Jesus Christ and through the word of your testimony. Don't accept your defeat, because Christ has defeated him. Hallelujah, hallelujah, hallelujah. ಈಗ ನಿಮಗೆ ಗೊತ್ತಾ, ಅದಕ್ಕಿಂತ ಇನ್ನ ಒಂದು ಸ್ಟೆಪ್ ಮುಂದೆ ಬಂದು ಬರೋಣ ನಾವು. ಬಿಕಾಸ್ ದಿಸ್ ಥಿಂಗ್ ವಿಲ್ ಮೇಕ್ ಯು ರಿಚಾಯ್ಸ್ ಇನ್ ದ ಸ್ಪಿರಿಟ್. ಯಾಕೆ ಅಂದರೆ ಆ ವಿಚಾರ ಆ ರೀತಿಯಲ್ಲಿದೆ. ಹೀಬ್ರೂಸ್ ಚಾಪ್ಟರ್ 7 23, 24, 25. ಕನ್ನಡನೇ ಯು ರೀಡಿಂಗ್. ಹೀಬ್ರೂಸ್ 7, 23, 24, 25. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದ್ದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆಮೇನ್. ಯಾರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರಂತೆ?
ಓಕೆ 25th ಇಂಗ್ಲೀಷಲ್ಲಿ ಓದ್ತೀವಿ. Therefore, he is also able to save to the uttermost those who come to God through him, since he always lives to make intercession for them. ಓಕೆ, ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀಸಸ್ ಕ್ರೈಸ್ಟ್ ಈಸ್ ಇಂಟರ್ಸೆಡಿಂಗ್ ಫಾರ್ ದೋಸ್ ಪೀಪಲ್. ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬ್ತಾರೆ ಅವ್ರಿಗೋಸ್ಕರವಾಗಿ ಏನಂತ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವ್ರಿಗೋಸ್ಕರ ಇಂಟರ್ಸೀಡ್ ಮಾಡ್ತಾರೆ ತಂದೆಯ ದೇವರ ಹತ್ರ. Hallelujah. 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 Are people able to understand? ಇಲ್ಲಿ ಯೇಸು ಸ್ವಾಮಿಯ ರಕ್ತದಿಂದ ಒಂದೇ ಸಾರಿ ಏನಾಗಿದೆ, ಎಲ್ಲಾ ಪಾಪ ಪರಿಹಾರ ಆಗಿ ಹೋಯ್ತು. ಅವ್ರು ಏನ್ ಮಾಡಿದ್ರು, ಮೋಸ್ಟ್ ಹೋಲಿ ಪ್ಲೇಸ್ ಯೇಸು ಸ್ವಾಮಿ ತನ್ನ ರಕ್ತವನ್ನೇ ತಕೊಂಡು ಎಂಟರ್ ಆಗ್ಬಿಟ್ಟಿದ್ದಾರೆ. ಇವಾಗ ಎಂಟರ್ ಆಗಿರುವಾಗ ಇವಾಗ ನಮಗೋಸ್ಕರ ಇಂಟರ್ಸೀಡ್ ಮಾಡ್ತಾ ಇದ್ದಾರೆ. ಅದಿನ ಹೈ ಪ್ರೀಸ್ಟ್ ಏನ್ ಮಾಡ್ಬೇಕಾಗಿತ್ತು, ಕುರಿದು ಕತ್ತನ ಕಟ್ ಮಾಡಿ, ಬ್ಲೆಮಿಶ್ ಆಗಿರುವಂಥ ಕುರಿದು ಕಟ್ನ ಕಟ್ ಮಾಡಿ, ಅವನು ರೈಚಸ್ ಆಗಿದ್ದು, ಆ ಬ್ಲಡ್ ರೈಚಸ್ ಆಗಿದ್ದು, ಎಲ್ಲ ಕಸ್ಟಮ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ ಮೇಲೆ ಪರ್ದಾ ಓಪನ್ ಆಗಿ ಅವ್ರು ಒಳಗಡೆ ಹೋಗಿ ಅದನ್ನ ಅದ್ರ ಮೇಲೆ ಹಾಕಿ ಇಡೀ ಹೋಲ್ ನೇಷನ್ಗೋಸ್ಕರ ಅವ್ರು ಹೈ ಪ್ರೀಸ್ಟ್ ಇಂಟರ್ಸೀಡ್ ಮಾಡ್ತಾ ಇದ್ರು. ಈ ಒಂದು ದಿನ ಯೇಸು ಸ್ವಾಮಿ ಅವ್ರ ಪ್ರಾಣವನ್ನ ಕೊಟ್ಟು ಅವ್ರ ರಕ್ತವನ್ನ ಎತ್ಕೊಂಡು ಏನಂತೆ ಮೋಸ್ಟ್ ಹೋಲಿ ಪ್ಲೇಸ್ ಅಂದ್ರೆ ಪರಲೋಕವನ್ನ ಎಂಟರ್ ಆಗಿ ಫಾದರ್ ಗಾಡ್ ಹತ್ರ ನಮಗೋಸ್ಕರ ಇಂಟರ್ಸೀಡ್ ಮಾಡ್ತಾ ಇದ್ದಾರೆ. Hallelujah. Hallelujah. Are you people able to understand? ಅಲ್ಲಿರುವಂಥ ರೆಪ್ಲಿಕಾ ಇಲ್ಲಿ ಏನು ಒರಿಜಿನಲ್ ಆಗಿ ಹೆವನ್ ಅಲ್ಲಿ ದೇವರು ನಮಗೋಸ್ಕರ ಇಂಟರ್ಸೀಡ್ ಮಾಡ್ತಾ ಇದ್ದಾರೆ. ಇವಾಗ ಸೇಟನ್ ಬಂದು ನಿಂತ್ಕೊಂತಾ ಇದ್ದಾನೆ, ಅವನೇನೇನು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾನೆ, ಈ ಕಡೆ ಜೀಸಸ್ ಬಂದು ನಿಂತ್ಕೊಳ್ತಾ ಇದ್ದಾರೆ, ಇಂಟರ್ಸೀಡ್ ಮಾಡ್ತಾ ಇದ್ದಾರೆ. Hallelujah. Hallelujah. ಸೈಟನ್ ಬಂದು ಅವ್ನು ನಮ್ಮ ಮೇಲೆ ಅಕ್ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಿ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ದಟ್ ಪವರ್ ಟು ಕ್ಲೆನ್ಸ್ ಇಟ್ ಅಂತ. Hallelujah. ಅವನು ಏನೇ ಹೇಳ್ಬೋದು, ಲಾರ್ಡ್ ದೇ ಹ್ಯಾವ್ ಡಿಡ್ ದಿಸ್ ಮಿಸ್ಟೇಕ್ ಅಂತ, ಬಟ್ ಇಲ್ಲಿ ಜೀಸಸ್ ಹೇಳ್ತಾ ಇದ್ದಾರೆ, ಥ್ರೂ ಮೈ ಬ್ಲಡ್ ಐ ಹ್ಯಾವ್ ದೇ ಆರ್ ಬಿನ್ ರಿಡೀಮ್ಡ್ ಅಂತ. ಅವನು ಹೇಳ್ತಾ ಇದ್ದಾನೆ, ಲಾರ್ಡ್ ದೇ ಆರ್ ಚೀಟರ್ಸ್ ಲಾರ್ಡ್, ಅವ್ರು ನಿಮ್ಗೆ ಮೋಸ